ನಮಸ್ಕಾರ ಸ್ನೇಹಿತರೆ, ನಾನು ಎನ್ ಕರಿಬಸಪ್ಪ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಪರೀಕ್ಷೆ GPSTRಗೆ ಸಂಪಟ್ಟಿರುವಂಥ ತರಗತಿಗಳನ್ನು ಈಗ ನಾವು ಆಸ್ವಾದಿಸ್ತಾ ಇದ್ದೀವಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಪಟ್ಟಂತೆ ನಾವಾಗಲೇ ಹಿಂದಿನ ತರಗತಿಯಲ್ಲಿ ಏನೇನು ಪರೀಕ್ಷೆಗಳಿರ್ತವೆ ಮತ್ತು ಯಾವ್ಯಾವ ಥರದ ಪತ್ರಿಕೆಗಳಿರ್ತವೆ ಮತ್ತು ಕಂಪಲ್ಸರಿ ಬರಿಬೇಕಾಗಿರೋದಂಥ ಒಂದು ಸಾಮಾನ್ಯ ಪತ್ರಿಕೆ ಅಂದರೆ ಯಾವುದು, ಮತ್ತು ಆ ಪತ್ರಿಕೆಯಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಯಾವ್ಯಾವ ವಿಷಯಗಳಿರ್ತವೆ, ಅದರಲ್ಲಿ ಕನ್ನಡ ವಿಷಯಕ್ಕೆ ಎಷ್ಟು ಅಂಕಗಳು, 25 ಅಂಕಗಳು, ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಸಿಲೆಬಸ್ ಏನು, ಮತ್ತು ಅದರಲ್ಲಿ ಹೇಗೆ ಪ್ರಶ್ನೆಗಳಿರ್ತವೆ ಅಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆವರೆಗೂ ನಾವು ಅದನ್ನು ಗಮನಿಸಿದ್ವಿ. ಈಗ ನಾನು ಪ್ರತಿ ಸಿಲೆಬಸ್ಸಿನ ಪ್ರಕಾರ ಪ್ರತಿ ಕಲಿಕಾಂಶ ಮತ್ತು ಹಿಂದಿನ ತರಗತಿ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ಆ ವಿಷಯಾಂಶಗಳನ್ನು ಚರ್ಚೆ ಮಾಡ್ತಾ ಅದನ್ನು ಮನನ ಮಾಡ್ಕೊಳ್ಳೋಣ. ಈಗ ತರಗತಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ನಾನು ಪ್ರಶ್ನೋತ್ತರ ಚರ್ಚೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಆದ್ಮೇಲೆ ನಮಗೀಗಾಗಲೇ ಗೊತ್ತಿರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ PSTR ಅನ್ನೋದಿರ್ಬೋದು 1ರಿಂದ 5ನೇ ತರಗತಿಗೆ, ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ GPSTRಗೆ 6ರಿಂದ 8ನೇ ತರಗತಿಗೆ ಆಯ್ಕೆ ಇರ್ಬೋದು. ಎರಡೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನೇನು ವಿಷಯ ಇರುತ್ತೆ ಅಂತ ಗೊತ್ತಾಗಿದೆ ನಮಗೆ. ಇದರಲ್ಲಿ ಸಾಮಾನ್ಯ ಕನ್ನಡ ಬಹಳ ಮುಖ್ಯವಾಗಿ ನಾವು ಅಂಕಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇರುವಂಥ ಒಂದು ವಿಭಾಗ. ಅದರಲ್ಲಿ 25 ಪ್ರಶ್ನೆಗಳಿದ್ದರೆ 25ಕ್ಕೆ 25 ಅಂಕಗಳನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಮೊದಲನೇದಾಗಿ ನಾವು ಗಮನಿಸಿರುವಂತೆ ಇದರಲ್ಲಿ ಬಹಳ ಮುಖ್ಯವಾಗಿ ಕೇಳುವಂಥದ್ದು ಅಂತಂದರೆ ಕನ್ನಡ ವರ್ಣಮಾಲೆ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ನಾನು ನಿಮಗೆ ಕಳೆದ ಸಿಲೆಬಸ್ಸನ್ನು ಇಟ್ಟುಕೊಂಡು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೆ. ಹಾಗಿದ್ದರೆ ಕನ್ನಡ ವರ್ಣಮಾಲೆ ಮೇಲೆ ಯಾವ ಥರದ ಪ್ರಶ್ನೆಗಳಿರ್ತವೆ ಅಂಥೇಳಿ ಕಳೆದ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ನಮಗೆ ಕಂಡು ಬಂದಂಥ ಕೆಲವು ಪ್ರಶ್ನೆಗಳು ಏನು ಅಂತಂದರೆ, ಕನ್ನಡ ವರ್ಣಮಾಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಅಂತ ಕೇಳಿದರೆ ಈಗಾಗಲೇ ನಮಗೆ ಅದು ಗೊತ್ತಾಗಿದೆ, ಮಹಾಪ್ರಾಣಗಳು 10 ಅಂಥೇಳಿ. ಅದು ಹೇಗೆ ಅಂತ ನಾನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗೆ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ ಅಂತ. ಇದು ಸ್ವತಂತ್ರವಾಗಿ ಉಚ್ಚಾರ ಆಗೋದಿಲ್ಲ, ಒಂದು ಅಕ್ಷರದ ಜೊತೆಯಲ್ಲೇ ಉಚ್ಚಾರ ಆಗುವಂಥದ್ದು. ಅಂಥ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಅಂತ, ಸ್ವರಗಳು ಅನ್ಬೇಕಾ, ವ್ಯಂಜನ ಅನ್ಬೇಕಾ, ಯೋಗವಾಹ ಅನ್ಬೇಕಾ, ಪ್ಲುತಾಕ್ಷರ ಅನ್ಬೇಕು, ಈ ಥರದಲ್ಲಿ ಪ್ರಶ್ನೆ ಕೇಳಿದರೆ. ಹಾಗಾಗಿ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳು ಅಂತಂದರೆ ಅದನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ. ಅಲ್ಲಿ ಅನುಸ್ವರ ಅಂತ ಹೇಳಿ ಒಂದು ಅಕ್ಷರ ಇದೆ, ಮತ್ತೊಂದು ವಿಸರ್ಗ ಅಂತ ಹೇಳಿ ಒಂದು ಅಕ್ಷರ ಇದೆ. ಇದನ್ನು ಯಾವ ಥರ ಉಚ್ಚಾರ ಮಾಡಬೇಕು, ಇದಕ್ಕೇನು ಧ್ವನಿ ಇಲ್ಲ. ಹಾಗಾಗಿ ಈ ಎರಡೂ ಅಕ್ಷರಗಳಿಗೂ ಇದನ್ನು ಅನುಸ್ವರ ಮತ್ತು ವಿಸರ್ಗಕ್ಕೆ ಒಂದು ಅಕ್ಷರದ ಆಧಾರ ಬೇಕೇ ಬೇಕು. ಹಾಗಾಗಿ ಇದನ್ನು ಯೋಗವಾಹ ಅಂತ ಕರೀತಾರೆ. ಇದಕ್ಕೆ ಯೋಗವಾಹ. ಯೋಗವಾಹ ಅಂತಂದರೆ ಅರ್ಥ, ಯೋಗ ಅಂದರೆ ಜೊತೆಗೆ ಅಂತ ಅರ್ಥ, ವಾಹ ಅಂದರೆ ಧ್ವನಿಸುವುದು ಅಥವಾ ಸಾಗುವಂಥದ್ದು ಅಂತ ಅರ್ಥ. ಹಾಗಾಗಿ ಯೋಗವಾಹ ಅಂದರೆ ಒಂದು ಅಕ್ಷರದ ಸಹಾಯದೊಂದಿಗೆ ಅದರ ಜೊತೆಯಲ್ಲಿ ಸಾಗುವಂಥ ಅಕ್ಷರಗಳು ಅಥವಾ ಧ್ವನಿಸುವಂಥ ಅಕ್ಷರಗಳು ಅಂಥೇಳಿ ಅದರ ಧ್ವನಿ ಹೇಗಿರುತ್ತೆ, ಹೇಗದು ಉಚ್ಚಾರ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ವಿವರವಾದಂಥ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗೆ ಸ್ವತಂತ್ರವಾಗಿ ಉಚ್ಚಾರವಾಗುವ ಪೂರ್ಣ ಅಕ್ಷರಗಳಿಗೆ ಹೀಗೆಂದು ಕರೆಯುತ್ತಾರೆ. ಇದು ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳು ಅಂತ ಗಮನಿಸಿದ್ವಿ ಯೋಗವಾಹಗಳನ್ನು. ಹಾಗಾದ್ರೆ ಯಾವುವು ಸ್ವತಂತ್ರವಾಗಿ ಉಚ್ಚಾರ ಆಗ್ತವೆ, ಆ ಅಕ್ಷರಗಳಿಗೆ ಏನಂತ ಕರಿತೀವಿ ಅಂಥೇಳಿ, ಇದನ್ನು ನಾವು ಸ್ವರಗಳು ಅಂತ ಕರಿತೀವಿ. ಇವು ಸ್ವತಂತ್ರವಾಗಿ ಉಚ್ಚಾರ ಆಗ್ತವೆ. ಇದು ಪೂರ್ಣ ಅಕ್ಷರಗಳು ಅಂತಂದು ಸಹಿತ ಕರಿತೀವಿ. ಇದ್ರ ಬಗ್ಗೆ ನಾನು ಮುಂದಿನ ಈ ಸ್ಲೈಡ್ಗಳಲ್ಲಿ ಚರ್ಚೆ ಮಾಡೋಣ. ಹಾಗೆ ಇನ್ನೊಂದೆರಡು ಪ್ರಶ್ನೆಗಳನ್ನು ನೋಡ್ತಾ ಇದ್ದೀನಿ. ಒಂದು, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಅಂತ ಕೇಳಿದರೆ ಅಲ್ವಾ, ಅದು 10 ಗೊತ್ತಾಗಿದೆ ನಮಗೆ. ಹಾಗೆ ಇದು ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ಕನ್ನಡ ವರ್ಣಮಾಲೆಯಿಂದ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರವನ್ನು ಏನೆಂದು ಕರೆಯುತ್ತಾರೆ ಅಂತ ಇನ್ನೊಂದು ಪತ್ರಿಕೆಯಲ್ಲಿ ಈ ಥರ ಪ್ರಶ್ನೆ ಕೇಳಿದ್ದಾರೆ. ವರ್ಣಮಾಲೆ ಮೇಲೇ ಅಂದರೆ 5 ಪ್ರಶ್ನೆಗಳು 5 ಪ್ರಶ್ನೆ ಪತ್ರಿಕೆ ಮೇಲೆ ತಕ್ಕೊಂಡಿರೋದು. ಇದು ಒಂದು ರಿಪೀಟ್ ಆಗಿದೆ, ಒಂದು ಈ ಥರ ಪ್ರಶ್ನೆ ಕೇಳಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿನ ಪಂಚಮಾಕ್ಷರವನ್ನು ಏನಂತ ಕರೀತಾರೆ ಅಂತ. ಅಂದರೆ ಪಂಚಮಾಕ್ಷರ ಅಂದರೆ ಮೊದಲನೇ ಅಕ್ಷರ ವರ್ಗೀಯ ವ್ಯಂಜನದ ಮೊದಲನೇ ಕಂಬ ಸಾಲು, ಇದು 1ನೇ ಅಕ್ಷರ, ಹಾಗೆಯೇ 2ನೇ ಅಕ್ಷರ, ಹಾಗೆ 3ನೇ ಅಕ್ಷರ, 4ನೇ ಅಕ್ಷರ ಮತ್ತು 5ನೇ ಅಕ್ಷರ.
ಒಂದನೇ ಅಕ್ಷರ ಮತ್ತು ಮೂರನೇ ಅಕ್ಷರವನ್ನು ಇದು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೆದ್ರೆ, ಎರಡನೇ ಅಕ್ಷರ ಮತ್ತು ನಾಲ್ಕನೇ ಅಕ್ಷರವನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರೆದ್ರೆ, ಐದನೇ ಅಕ್ಷರವನ್ನು ಏನಂತ ಕರೀತಾರೆ ಇದು ಪ್ರಶ್ನೆ ಕೇಳಿದರೆ, ಹಾಗೆ ಯೋಗವಾಹಗಳು ಅಂತ ಕರೀತಾರೋ, ಅಥವಾ ಸಂಧ್ಯಾಕ್ಷರಗಳು ಅಂತ ಕರೀತಾರೋ, ಅಥವಾ ಅನುಸ್ವರಗಳು ಅಂತ ಕರೀತಾರೋ, ಅಥವಾ ಅನುನಾಸಿಕಗಳು ಅಂತ ಕರೀತಾರೋ, ಈ ಥರದ ಪ್ರಶ್ನೆ ಇದೆ. ತುಂಬ ಸುಲಭ, ನಮಗೆ ಗೊತ್ತಾಗೋದ್ಬಿಡುತ್ತೆ, ತುಂಬ ಸುಲಭದ ಪ್ರಶ್ನೆ. ಆದರೂ ನಮಗೆ ಗಮನಕ್ಕಿರಲಿ, ಇದನ್ನು ಬಹಳ ಜನ ಕನ್ಫ್ಯೂಸ್ ಮಾಡ್ಕೊ, ಅನುಸ್ವರಗಳು ಅಂತಂದು ಸಂಧ್ಯಾಕ್ಷರಗಳು ಅಂತಂದು ಹೀಗೆ ಕರೀತಾರೆ. ನಿಜವಾಗ್ಲೂ ಇದ್ರ ಉತ್ತರ ಅನುನಾಸಿಕಗಳು ಅಂತ. ಅನುನಾಸಿಕ, ನಾಸಿಕದ ಜೊತೆಯಲ್ಲಿ ಹೇಳುವಂಥವು ಅಂತ ಅರ್ಥ. ಹಾಗಾಗಿ ಐದನೇ ಅಕ್ಷರವನ್ನು ಞ ಞ ಣ ನ ಮ ಇವು ನಾಸಿಕದ ಸಹಾಯದಿಂದ ಉಚ್ಚಾರ ಆಗುವಂಥ ಅಕ್ಷರಗಳು ಅಂತ ಕರಿತೀವಿ. ಈಗ ನಾವು ನೋಡಿ 5 ಪ್ರಶ್ನೆಗಳು ಹೇಗೆ ಇದಕ್ಕೆ ಉತ್ತರ ಕಂಡುಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಅಂಶವನ್ನು ಚರ್ಚೆ ಮಾಡಿದ್ದೀವಿ. ಹಾಗೆ ಅದರದ್ದು ವಿವರವಾದಂಥ ಒಂದು ಸ್ವಲ್ಪ ಮಾಹಿತಿ ಸಿಕ್ಕರೆ ಅನುಕೂಲ ಅಂತ ಖಂಡಿತವಾಗೂ ಅನಿಸುತ್ತೆ ನಿಮಗೆ. ಇದು ಎಲ್ಲ ಕಡೆ ಲಭ್ಯ ಇದೆ, ಆದರೂ ಒಂದು ಸ್ವಲ್ಪ ಗಮನಿಸೋದಾದ್ರೆ ನೋಡೋಣ. ಸ್ವರಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು ಅಂತಿದ್ದಾವೆ, ಹಾಗೆ ವ್ಯಂಜನಾಕ್ಷರಗಳು ಅಂತ ಇದ್ದಾವೆ, ಮತ್ತು ಯೋಗವಾಹಗಳು ಅಂತ ಇದ್ದಾವೆ. ಈ ಥರದಲ್ಲಿ 3 ಮುಖ್ಯವಾಗಿ ವಿಭಾಗ ಮಾಡ್ಕೊತೀವಿ. ಹಾಗಿದ್ರೆ ಸ್ವರಾಕ್ಷರಗಳು ಅಂದರೆ ಯಾವುವು ಅಂತ ಗಮನಿಸೋದು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಪೂರ್ಣ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೀವಿ. ಅವು ಎಷ್ಟಿದ್ದಾವೆ? ಅ ನಿಂದ ಅವ್ವರೆಗೂ ಇರುವಂಥ ಅಕ್ಷರಗಳು. ಈ ಆ ನಿಂದ ಅವ್ವರೆಗೂ ಇರುವಂಥ ಈ 13 ಅಕ್ಷರಗಳನ್ನು ಮತ್ತೆ ಪುನಃ 2 ರೀತಿಯಲ್ಲಿ ವಿಂಗಡಿಸ್ಕೊಂತೀವಿ. ಒಂದು ಹ್ರಸ್ವ ಸ್ವರಗಳು, ಇನ್ನೊಂದು ದೀರ್ಘ ಸ್ವರಗಳು ಅಂಥೇಳಿ. ಹ್ರಸ್ವ ಅಂತಂದರೆ ಒಂದು ಮಾತ್ರೆ ಕಾಲದಲ್ಲಿ ಹೇಳುವಂಥವು, ಒಂದು ಮಾತ್ರೆ ಕಾಲದಲ್ಲಿ ಹೇಳುವಂಥ ಅಕ್ಷರಗಳು. ಈ ಮಾತ್ರೆ ಅಂದರೆ ಏನು? ಇದು ಛಂದಸ್ಸಿನಲ್ಲಿ ನಾನು ಇನ್ನಷ್ಟು ನಿಮ್ಮ ಹತ್ರ ಇದನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ ಛಂದಸ್ಸಿಗೆ ಸಂಬಂಧಪಟ್ಟಿರುವಂಥ ತರಗತಿಯಲ್ಲಿ. ಆದರೂ ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಸಾಂದರ್ಭಿಕವಾಗಿ ಹೇಳೋದು ಅಂದರೆ ಏನು ಅಂದರೆ, ಮಾತ್ರೆ ಅಂತಂದರೆ ಅದು ಕನ್ನಡ ಭಾಷೆಯಲ್ಲಿ ಸಂಬಂಧಪಟ್ಟಂಗೆ. ಮಾತ್ರೆ ಅಂದರೆ ಏನು ಅಂತಂದರೆ, ನಿಮ್ಮ ಒಂದು ಹ್ರಸ್ವ ಅಕ್ಷರವನ್ನು ಅಥವಾ ಒಂದು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಇದೆಯಲ್ಲ, ಸಮಯ, ಆ ಸಮಯವನ್ನು ಮಾತ್ರೆ ಅಂತ ಕರೀತಾರೆ. ಅದು ಸ್ವಲ್ಪ ಜಾಸ್ತಿ ಸಮಯ ತಗಂದರೆ ಅದನ್ನು ದೀರ್ಘಾಕ್ಷರ ಅಂತ ಕರಿತೀವಿ. ಜಾಸ್ತಿ ಸಮಯ ತಗಂದರೆ ಅದನ್ನು 2 ಮಾತ್ರೆ ಕಾಲ ಅಂತ ಕರಿತೀವಿ. ಕಡಿಮೆ ಸಮಯ ತಗಂದರೆ 1 ಮಾತ್ರೆ ಕಾಲ ಅಂತ ಕರಿತೀವಿ. ಹಂಗಾರೆ 1 ಮಾತ್ರೆ 2 ಮಾತ್ರೆ ಇದು 2 ಸಾಧ್ಯತೆ ಇದೆ. ಹಂಗಾರೆ 1 ಮಾತ್ರೆ ಇದ್ದರೆ ಅದನ್ನು ಒಂದು ಗಣಿತದ ಒಂದು ಸಮಯದ ನಿರ್ಧಾರದಲ್ಲಿ ಹೇಳೋದಾದರೆ 1 ಸೆಕೆಂಡ್ ಅಂತ ಅಂದ್ಕೊಳ್ಳಿ. ನೋಡಿ 1 ಸೆಕೆಂಡ್ನಷ್ಟು ಟೈಮ್ ತಗೊಂಡ್ರೆ ಅಂದರೆ ಒಂದು ಹ್ರಸ್ವವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು 1 ಮಾತ್ರೆ. ಅದೇ ಒಂದು ದೀರ್ಘವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಅಥವಾ 2 ಹ್ರಸ್ವಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಅದಲ್ಲ, ಅದನ್ನು ನಾವು 2 ಮಾತ್ರೆ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಹ್ರಸ್ವ ಸ್ವರಗಳು ಏನಿದ್ದಾವೆ, 1 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ಅ, ಇ, ಉ, ರು, ಎ, ಓ, ಇವು ನಾವು ಹ್ರಸ್ವ ಸ್ವರಗಳು. ಒಟ್ಟು ಎಷ್ಟಿದ್ದಾವೆ? ಇವು 6 ಇದ್ದಾವೆ. ಇನ್ನು 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಗಳಿದ್ದಾವೆ. ಅದ್ಯಾವುದು? ಆ ನೋಡಿ, 2 ಸರಿ ಎಳಿತಿದೆ ಬಂದನು ಅಲ್ವಾ, 2 ಮಾತ್ರೆ ಕಾಲದಲ್ಲಿ ಎಳಿತಿದ್ದೇವೆ. ಹಾಗಾಗಿ ಇದು ಅಂದರೆ ಜಾಸ್ತಿ ಸಮಯ ತಗೊತಾ ಇದೆ. ಆ, ಈ, ಊ, ಎ, ಐ, ಓ, ಆವು ನೋಡಿ, ಇವು 7 ಅಕ್ಷರಗಳನ್ನು ಇವನೇನು ದೀರ್ಘ ಸ್ವರಗಳು ಅಂತ ಕರೀ. ದೀರ್ಘ ಅಂದರೆ ಹೆಚ್ಚು ಸಮಯ ಅಂತ ಅರ್ಥ. ಹಾಗಾಗಿ 7 ಸ್ವರ ಇವನ್ನ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸ್ತೀವಿ. ಈಗ ನೋಡಿ, ಇವು 6 ಇದೊಂದು 7 ಒಟ್ಟು ಅಲ್ಲಿಗೆ 13 ಸ್ವರಗಳಾದವು. ಮಾತ್ರೆ ಆಧಾರದ ಮೇಲೆ ಅಂದರೆ ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯದ ಆಧಾರದ ಮೇಲೆ ಇನ್ನೊಂದು ರೀತಿಯ ಅಕ್ಷರಗಳು ಅಂದರೆ ಧ್ವನಿಗಳಿದ್ದಾವೆ. ಅವಕ್ಕೆ ಪ್ಲುತ ಸ್ವರಗಳು ಅಂತ ಕರಿತೀವಿ. ಅವು ಹೆಂಗಿದ್ದಾವೆ? ಏನಿಲ್ಲ. ಈಗ ಉದಾಹರಣೆಗೆ ಎ ಅಂತ ಒಂದು ದೀರ್ಘ ಇದ್ದರೆ ಅದು ದೀರ್ಘ ಸ್ವರ, 2 ಮಾತ್ರೆ ಕಾಲ. ಅದಕ್ಕಿಂತ ಜಾಸ್ತಿ ಸಮಯ ತಗೊಳುತ್ತೆ. ಈಗ ಏ ರಾಮ ಬಾ ಇಲ್ಲಿ ಅಂತ, ಏ ಹುಡುಗ ಬಾ ಇಲ್ಲಿ, ಏಯ್ ನೋಡಿ ಅಲ್ಲಿ ಎ ಅಂದರೆ 3 ಮಾತ್ರೆ ಕಾಲು ತನಕ ಹೋಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ತಗೋಬೋದು. ಅಷ್ಟು ಸಮಯವನ್ನು ಹೇಳುವಂಥ ಅಕ್ಷರಗಳು ಕೆಲವು ನಾವು ರಚಿಸ್ಕೊಂಡಿದ್ದೀವಿ. ಅದನ್ನು ಪ್ಲುತಸ್ವರಗಳು ಅಂತ ಕರಿತೀವಿ. ಇದು ವರ್ಣಮಾಲೆಯಲ್ಲಿ ಇಲ್ಲ. ಮತ್ತೆ ಎಲ್ಲಿದೆ?
ನಾವು ಉಚ್ಚಾರದಲ್ಲಿ ಇದೆ. ಹಾಗಾಗಿ ಅದನ್ನು ದೀರ್ಘ ಸ್ವರದ ಮುಂದೆ ನಮ್ಮ ಆಂಗ್ಲ ಭಾಷೆಯ ಇಂಗ್ಲೀಷಿನ ಎಸ್ ಎಸ್ ಥರ ನಾವು ಸಂಜ್ಞೆಯನ್ನು ಅಥವಾ ಸಂಕೇತವನ್ನು ಬಳಸಿದರೆ ಅದು ಪ್ಲುತಸ್ವರ ಅಂತ ಅದನ್ನು ಕರಿತೀವಿ. ಹಾಗಾದ್ರೆ ಪ್ಲುತಸ್ವರ ಉಚ್ಚಾರ ಮಾಡಲು ಎಷ್ಟು ಸಮಯ ತಗೊಂತೀವಿ? 2 ಮಾತ್ರೆಗಿಂತ ಜಾಸ್ತಿ ಸಮಯನ ತಗೊಂತೀವಿ. ಅಂದರೆ 2 ಸೆಕೆಂಡ್ಗಿಂತ ಜಾಸ್ತಿ ಸಮಯ ತಗೊಂತೀವಿ. ಅಂದರೆ 3 ಮಾತ್ರೆ ಕಾಲ ತಗೊಂಡ್ರೆ ಅದನ್ನು ನಾವು ಪ್ಲುತಸ್ವರ ಅಂತ ಕರಿತೀವಿ. ಇದು ನಮಗೆ ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಸಮಯದ ಆಧಾರದ ಮೇಲೆ ಇವುಗಳನ್ನು ಈ ಥರ ವಿಂಗಡಣೆ ಮಾಡ್ತೀವಿ. ಇನ್ನೊಂದು ಥರದ ಅಕ್ಷರಗಳನ್ನು ಗುರುತಿಸ್ತೀವಿ. ನಮ್ಮ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆ ತುಂಬ ಕೇಳಿದ್ದಾರೆ. ಏನು ಅಂದರೆ ಐ ಮತ್ತು ಅವು ಇವುಗಳನ್ನು ಸಂಧ್ಯಾಕ್ಷರಗಳು ಅಂತ ಕರೀತಾರೆ. ಯಾಕೆ ಸಂಧ್ಯಾಕ್ಷರಗಳು ಅಂತ ಕರೀತಾರೆ ಅಂದರೆ ಐ ಅಂತ ನಾವು ಉಚ್ಚಾರ ಮಾಡಿದಾಗ ಆ 2 ಸೌಂಡ್ ಇದಾವಲ್ಲಿ. ಅಂದರೆ 2 ಮಾತ್ರೆ ಕಾಲದಲ್ಲಿ ಉಚ್ಚಾರ ಮಾಡ್ತೇವಲ್ಲ, 2 ಆನಿಂದ ಶುರುವಾಗಿ ಈನಿಂದ ಎಂಡ್ ಆಗುತ್ತೆ. ಆ ಈ ಅಂದರೆ ಆ ಮತ್ತು ಈ 2 ಸ್ವರಗಳು ಸೇರಿ ಐ ಅನ್ನುವಂಥ ಒಂದು ದೀರ್ಘ ಸ್ವರ ಆಗಿದೆ, ಸೌಂಡ್ ಆ ಥರ ಆಗಿದೆ. ಹಾಗಾಗಿ ಆನಂತರದ ದಿನಗಳಲ್ಲಿ ಇದನ್ನು ಚರ್ಚೆ ಮಾಡಿ ನಮ್ಮ ಭಾಷಾ ತಜ್ಞರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಆ ಮತ್ತು ಈ 2 ಸೇರ್ಕೊಂಡ್ಬಿಟ್ಟು ಒಂದು ಸ್ವರವಾಗಿದೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ? ಆಯ್ ಅಂತ ಕರಿತೀವಿ. ಇಂಥದನ್ನು ಸಂಧಿ ಅಂದರೆ ಆ ಮತ್ತು ಈ 2 ಸೇರ್ಕೊಂಡಿದೆ ಇಲ್ಲಿ. ಹಾಗಾಗಿ ಇದನ್ನು ಸಂಧ್ಯಾಕ್ಷರ ಅಂತ ಕರೆದ್ರೆ ಇದನ್ನು ಸಂಧಿ ಪ್ರಕ್ರಿಯೆಯಿಂದ ಇದನ್ನು ಸೇರಿಸ್ಕೊಂಡು ಆಗಿರಬಹುದು ಭಾಷೆಯಲ್ಲಿ. ಹಾಗಾಗಿ ಇದನ್ನು ಸಂಧ್ಯಾಕ್ಷರ ಅಂತ ಗುರುತಿಸ್ತಾರೆ. ಇನ್ನೊಂದು ಆ ಮತ್ತು ಉ, ಆವು ನೋಡ್ರಿ, ಆವು ಔಷಧ ಅಂತ ಕರಿತೀವಿ. ಔಷಧ ಆ ಮತ್ತು ಉ 2 ಧ್ವನಿಗಳಿದಾವಿಲ್ಲಿ. ಹಾಗಾಗಿ ಇದನ್ನು ಸಹಿತ ನಾವೇನಂತ ಕರಿತೀವಿ? ಆ ಮತ್ತು ಉ 2 ಧ್ವನಿಗಳು, 2 ಅಕ್ಷರಗಳು ಸೇರಿ ಒಂದು ದೀರ್ಘ ಸ್ವರ ಆಗಿದೆ. ಹಾಗಾಗಿ ಇದನ್ನು ನಾವು ಸಂಧ್ಯಾಕ್ಷರ ಅಂತ ಗುರುತಿಸ್ತೀವಿ. ಹಾಗಾಗಿ ಕನ್ನಡದಲ್ಲಿ ಎಷ್ಟು ಸಂಧ್ಯಾಕ್ಷರಗಳನ್ನು ನಾವು ವರ್ಣಮಾಲೆಯಲ್ಲಿ ಗುರುತಿಸ್ತೀವಿ ಅಂದರೆ 2, ಒಂದು ಆಯಿ ಮತ್ತು ಒಂದು ಆವು. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಹಾಗಾಗಿ ಇಲ್ಲಿ ಆಯ್ ಮತ್ತು ಅವು ದೀರ್ಘ ಸ್ವರಗಳನ್ನೇ ನಾವು ಇವು ದೀರ್ಘ ಸ್ವರಗಳು ಹೌದು, ಇವು ಸಂಧ್ಯಾಕ್ಷರಗಳು ಹೌದು. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಇಷ್ಟು ನಮಗೆ ಮಾಹಿತಿ ಸ್ವರಗಳಿಗೆ ಸಂಬಂಧಪಟ್ಟಂಗಾದರೆ ವ್ಯಂಜನಗಳಿಗೆ ಸಂಬಂಧಪಟ್ಟಂಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ವ್ಯಂಜನಗಳಿಗೆ ಸಂಬಂಧಪಟ್ಟಂಗೆ ಏನೇನು ಕಾನ್ಸೆಪ್ಟ್ಗಳು ಇದ್ದಾವೆ ಅಂತಂದರೆ ನೋಡಿ, ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೊಂದು ಥರದ್ದು ಕೇಳ್ಬೋದು. ಅದಕ್ಕಾಗಿಯೇ ಗಮನಿಸೋಣ. ವ್ಯಂಜನಾಕ್ಷರಗಳು ಅಂದರೆ ಏನು ಅಂದರೆ ಸ್ವರದ ಸಹಾಯದಿಂದ ಮಾತ್ರ ಪೂರ್ಣವಾಗಿ ಉಚ್ಚಾರ ಮಾಡಲ್ಪಡುವ ಅರ್ಧ ಅಕ್ಷರಗಳಿವು. ಅರ್ಧ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಇವು ಸ್ವತಂತ್ರವಾಗಿ ಉಚ್ಚಾರ ಆಗೋದಿಲ್ಲ, ಇವು ಸ್ವರದ ಸಹಾಯ ಬೇಕು. ಅವನ್ನ ಸಾಮಾನ್ಯವಾಗಿ ಈ ಥರದಲ್ಲಿ ಅರ್ಧ ಅಕ್ಷರಗಳು ಅಂತ ಕರಿತೀವಿ. ಇವನ್ನ ನಾವು ಛಂದಸ್ನಲ್ಲಿ ಗಮನಿಸ್ತೇವೆ. ಇದನ್ನು ಸಾಮಾನ್ಯವಾಗಿ ಅರ್ಧ ಅಕ್ಷರ ಇದ್ದರೆ ಇದಕ್ಕೆ ಲಘುನೂ ಹಾಕೋಕ್ಕಾಗಲ್ಲ, ಗುರುನೂ ಹಾಕೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಲಘು ಹಾಕಿದರೆ 1 ಮಾತ್ರೆ ಕಾಲ, ಗುರು ಹಾಕಿದರೆ 2 ಮಾತ್ರೆ ಕಾಲ, ಇದು ಅರ್ಧ ಮಾತ್ರೆ ಕಾಲ ತಗೊಳುತ್ತೆ. ಮತ್ತು ಹೆಂಗೆ ಹಾಕೋದು? ಅದಕ್ಕಾಗಿಯೇ ಇದಕ್ಕೆ ಹಾಕೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹಿಂದಿನ ಅಕ್ಷರವನ್ನು ಆಧರಿಸಿ ಇದಕ್ಕೆ ಗುರು ಹಾಕ್ಬಿಡ್ತೀವಿ. ಇಲ್ಲಿ ಉದಾಹರಣೆಗೆ ಇಲ್ಲೊಂದು ಕ ಇತ್ತು ಅಂತಂದರೆ, ಇಲ್ಲಿ ಕ ಇತ್ತು ಅಂದರೆ ಕ ಮತ್ತು ಕ 2 ಸೇರಿಬಿಟ್ಟು ಅಕ್ಕ ಕ ಈ ಥರ ಆಗುತ್ತೆ. ಹಿಂಗಿದ್ರೆ ಆಮೇಲೆ ಸಭೆ 7 ಅಂತ ಇದೆಯಪ್ಪ, 7 ಹಿಂಗೆ ಇದೆ ಅರ್ಥ. ಹಿಂಗಿದ್ರೆ ಇದಕ್ಕೂ ಸಹಿತ ಗುರು ಹಿಂಗೆ ಗುರು ಹಾಕ್ಬಿಡ್ತೀವಿ. 2ಕ್ಕೆ ಸೇರಿ ಇದಕ್ಕೆ ಲಘು ಗುರು ಹಾಕೋಕ್ಕಾಗಲ್ಲ, ಅದು ಸ್ವತಂತ್ರ ಉಚ್ಚಾರ ಆಗೋದಿಲ್ಲ. ಹಾಗಾಗಿ ಇದಕ್ಕೊಂದು ಸ್ವರದ ಒಂದು ಸಹಾಯ ಬೇಕು. ಹೆಂಗದು? ಈಗ ಕ ಇದೆ, ಇದು ವ್ಯಂಜನ, ಇದಕ್ಕೆ ಒಂದು ಸ್ವರ ಈ ಅಂತ ಸೇರಿಸಿದರೆ ಅವ ಕ ಅರ್ಧ ಈ ಪೂರ್ಣ. ಹಾಗಾಗಿ ಕೀ ಆಕತಿ, ಶುರು ಮಾಡಿ ಈ ಪೂರ್ಣ ಆಕತಿ ಕೀ. ಹಾಗೇನೆ ಕೂ ನೋಡಿ, ಕ ಅರ್ಧ ಊ ಪೂರ್ಣ ಕೂ, ಊ ಪೂರ್ಣವಾಗಿ ಉಚ್ಚಾರ ಆಗುತ್ತೆ. ಹೀಗಾಗಿ ಇವನ್ನ ನಾವು ಏನಂತ ಕರಿತೀವಿ? ಗುಣಿತಾಕ್ಷರಗಳು ಅಂತ ಕರಿತೀವಿ. ನೋಡೋಣ ಗುಣಿತಾಕ್ಷರಗಳು ಬರುವಾಗ ನೋಡೋಣ. ಇಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಈ ವ್ಯಂಜನಗಳು ಒಟ್ಟು 34 ಇದ್ದಾವೆ. ಈ 34 ವ್ಯಂಜನಗಳನ್ನು 2 ವಿಭಾಗದಲ್ಲಿ ಗಮನಿಸ್ತೀವಿ. ಒಂದು ವರ್ಗೀಯ ವ್ಯಂಜನ, ಒಂದು ಅವರ್ಗೀಯ ವ್ಯಂಜನ. ವರ್ಗ ಅಂದರೆ ಅರ್ಥ ನಾವೇನು ಗಮನಿಸಬೇಕು ಅಂದರೆ, ವರ್ಗ ಅಂತಂದರೆ ಗುಂಪು ಅಂತ ಅರ್ಥ. ವರ್ಗ ಅಂದ್ರೇನು? ಗುಂಪು. ಈ ಗುಂಪು ಅಂದರೆ ಕ ವರ್ಗ ಅಂದರೆ ಕಾ ಗುಂಪು. ಈ ಉದಾಹರಣೆಗೆ ಇದನ್ನು ಕಾ ವರ್ಗ ಅಂತ ಕರಿತೇವೆ. ಇದನ್ನು ಕಾ ವರ್ಗ ಅಂತ ಅಂದರೆ ವರ್ಗೀಯ ವ್ಯಂಜನ ಅಂದರೆ ಏನು ಅಂದರೆ ಕಾ ವರ್ಗ. ಕಾ
ಅನ್ನುವ ಗುಂಪು, ಕ ಅಕ್ಷರದ ಗುಂಪು ಅದು ಒಂದೇ ಕಡೆಗೆ ಹುಟ್ಟೋದ್ರಿಂದ ಅಕ್ಷರಗಳಲ್ಲೂ ನೋಡಿ ಇಲ್ಲೇ ಹುಟ್ಟುತ್ತೆ. ಕ ಕ ಗ ಗ ಞ ಇಲ್ಲೇ ಹುಟ್ಟುತ್ತೆ, ಇಲ್ಲೇ ಮೂಮೆಂಟ್ ಆಗುತ್ತೆ. ಹಾಗಾಗಿ ಇದನ್ನು ಕಂಠ್ಯಾಕ್ಷರಗಳು ಅಂತಂದು ಸಹಿತ ಕರೀತಾರೆ. ಇವಕ್ಕೆ ಏನಂತಾರೆ? ಕಂಠ್ಯಾಕ್ಷರ ಅಂತ ಕರೀತಾರೆ, ಕಂಠ್ಯಾಕ್ಷರ. ಹಾಗೆಯೇ ಈ ಅಕ್ಷರಗಳು ಚ ಛ ಜ ಜ ಞ ಅಲ್ವಾ, ಇದು ಚ ವರ್ಗ ಅಂತ ಕರೀತಾರೆ. ಚ ವರ್ಗ. ಈ ಚ ವರ್ಗವನ್ನು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಹಾಗೆ ಇದನ್ನು ಈ ಥರ ವರ್ಗೀಯ ವ್ಯಂಜನ 5 ವರ್ಗಗಳಲ್ಲಿ ಈ ಅಕ್ಷರಗಳನ್ನು ಬಹಳ ಕ್ರಮವಾಗಿ ಜೋಡಿಸಿದ್ದಾರೆ. ಅಂದರೆ ಒಂದೇ ಸ್ಥಳದಲ್ಲಿ ಹುಟ್ಟುವ ಈ ಅಕ್ಷರಗಳನ್ನು ಒಂದು ಗುಂಪು ಅಂತ ಮಾಡಿದ್ದಾರೆ. ಹಾಗಾಗಿ ಇದನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅವರ್ಗೀಯ ವ್ಯಂಜನಗಳು ಅಂದರೆ ಈ ಅಕ್ಷರಗಳು ಒಂದು ಗುಂಪಿನಲ್ಲಿ ಹುಟ್ಟೋದಿಲ್ಲ, ಒಂದು ಸ್ಥಳದಲ್ಲಿ ಹುಟ್ಟೋದಿಲ್ಲ. ಯ ಅನ್ನೋದು ಒಂದು ಕಡೆ ಹುಟ್ಟಿದೆ, ರ ಅನ್ನೋದು ಒಂದು ಕಡೆ ಹುಟ್ಟಿದೆ, ಲ ಅನ್ನೋದು ಒಂದು ಕಡೆ ಹುಟ್ಟುತ್ತೆ. ಅಂದರೆ ಈ ಅಕ್ಷರಗಳು ಹುಟ್ಟೋ ಸ್ಥಳ ಬೇರೆ ಬೇರೆ ಇರೋದರಿಂದ ಇದು ಒಂದು ಗುಂಪಿನಲ್ಲಿ ಸೇರ್ಸೋಕ್ಕಾಗಲ್ಲ. ಹಾಗಾಗಿ ಇದು ಅವರ್ಗೀಯ, ವರ್ಗೀಯ ವರ್ಗದಲ್ಲಿ ಸೇರೋದಲ್ಲ, ಅವರ್ಗ. ಆ ವರ್ಗ ಅಂದರೆ ಗುಂಪಿನಲ್ಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವು 9 ಇದ್ದಾವೆ. ಇದು ವ್ಯಂಜನಗಳ ಒಂದು ಪರಿಕಲ್ಪನೆ. ಹಾಗೆಯೇ ನಾವು ಈ ವರ್ಗೀಯ ವ್ಯಂಜನಗಳನ್ನು ಇನ್ನಷ್ಟು ವಿವರವನ್ನು ನೋಡೋದಾದರೆ ಕಾವರ್ಗ ಅಂತ ಹೇಳಿದೆ. ಇವು ಕಂಠೆಗಳು, ಕನಿಂದ ಜ್ಞವರೆಗೂ. ಇದರಲ್ಲಿ ಇವು ಕಂಠದ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು, ಕಂಠ ಇಲ್ಲಿ ಹುಟ್ಟುತ್ತವೆ. ಹಾಗೆ ತಾಲವ್ಯ ಗೊತ್ತಾಯಿತು ನಮಗೆ, ನಾಲಿಗೆ ಮತ್ತು ದವಡೆಯ ಸಹಾಯದಿಂದ ಇದು ಹುಟ್ಟುತ್ತವೆ. ಹಾಗೆ ನಾಲಿಗೆ ಬುಡದಿಂದ ಚ ಛ ಜ ಜ ಞ, ನಾಲಿಗೆಯ ಹಿಂದ್ಗಡೆಯಿಂದ ಆ ಗಾಳಿ ಅಲ್ಲಿಗೆ ಬಡಿದು ಕೊನೆಗೆ ದವಡೆಗೆ ಬಡಿದು ಅಕ್ಷರ ಹೊಂಡುತ್ತೆ. ಆಯಿತು. ಹಾಗಾಗಿ ಇದನ್ನು ತಾಲವ್ಯ ಅಕ್ಷರಗಳು. ತಾಲು ಅಂದರೆ ನಾಲಿಗೆ ಮತ್ತು ದವಡೆಯ ಭಾಗ ಅಂತ ಅರ್ಥ. ಹಾಗಾಗಿ ತಾಲವ್ಯ ಅಕ್ಷರಗಳು ಇವು ಎರಡರ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ಚ ವರ್ಗ. ಇದನ್ನು ಕೇಳ್ತಾರೆ ಸಾಮಾನ್ಯವಾಗಿ. ಈಗ ಟ ವರ್ಗವು ಈ ಕೆಳಗಿನ ಯಾವ ಗುಂಪಿಗೆ ಸೇರಿದೆ ಅಂತ ಕೇಳ್ತಾರೆ. ಅವಾಗೇನು ಟ ವರ್ಗ ಮೂರ್ಧನ್ಯಾಕ್ಷರಗಳು ಅಂತ ಕರಿಬೇಕು ಅವನ್ನ. ಯಾಕೆ ಮೂರ್ಧನ್ಯ ಅಂದರೆ ಶಿರಸ್ಸಿನ ಭಾಗಕ್ಕೆ ನಾಲಿಗೆ ಸ್ಪರ್ಶದಿಂದ. ಶಿರಸ್ಸಿನ ಭಾಗ ಅಂದರೆ ಏನು? ಈ ಈ ಮೇಲ್ಗಡೆ ಭಾಗ, ಈ ಭಾಗ, ಈ ನಮ್ಮ ಇದು ಗಂಟ್ಲು, ಗಂಟ್ಲಿಂದ ನಾಲಿಗೆಯ ಬುಡ, ಅಲ್ಲಿನ ಮೇಲೆ ಇದು ಶಿರಸ್ಸಿನ ಭಾಗ ಅಂತ ಕರಿತೀವಿ. ಇದು ಅಂಗಳ ಅಂತಂದು ಹೇಳ್ತಾರೆ. ಇಲ್ಲಿ ಆ ನಾಲಿಗೆನ ಇದಕ್ಕೆ ತಟ್ತೀವಿ ಹೀಗೆ ನೋಡಿ, ಟ ಟ ಡ ಡ ಣ. ನಾಲಿಗೆಯನ್ನು ಮಾಡ್ತೀವಿ, ಈ ಶಿರಸ್ಸಿಗೆ ಬಡಿತಾ ಇದ್ದೇವೆ, ಈ ಅಂಗಳ ಭಾಗಕ್ಕೆ ಬಡಿತೀವಿ. ಹೀಗೆ ಬಡಿದಾಗ ಅಕ್ಷರ ಹುಟ್ಟಿದರೆ ಅದನ್ನು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಇದು ಟ ವರ್ಗದ ಅಕ್ಷರಗಳು. ಹಾಗೆ ಇನ್ನೊಂದು ದಂತ್ಯಾಕ್ಷರಗಳು ಅಂತ. ದಂತ ಅಂತಂದ್ರೆ ಅರ್ಥ ಹಲ್ಲು ಅಂತ ಅರ್ಥ. ಹಲ್ಲಿಗೆ ದಂತ ವೈದ್ಯರು ಕೇಳಿದೀವಿ ನಾವು, ದಂತ. ಅಂತ್ಯದಲ್ಲಿ ಅಂದರೆ ಒಂದು ಹಲ್ಲಿದ್ದರೆ ಇದು ಹಲ್ಲು ಅಂತ ತಿಳ್ಕೊಂಡ್ರೆ ಹಲ್ಲಿನ ಬುಡಕ್ಕೆ ಅಂದರೆ ಇಲ್ಲಿ ಬಡಿತಾ ಇರುವಂತಹ ಅಕ್ಷರ ಮೂರ್ಧನ್ಯ. ನಾಲಿಗೆ ಇಲ್ಲಿಗೆ ಬಡಿಯುತ್ತೆ, ಹಿಂಗೆ ಹಲ್ಲಿನ ಬುಡಕ್ಕೆ ಬಡಿಯುತ್ತೆ, ಹಿಂಗೆ ಹಲ್ಲಿನ ಬುಡಕ್ಕೆ ಹಿಂಗೆ ಬಡಿದ್ರೆ ಅಲ್ಲಿ ಅಕ್ಷರ ಹುಟ್ಟುತ್ತೆ. ಉದಾಹರಣೆಗೆ ನೋಡ್ಬೋದು ನೀವು, ತ ತ ದ ದ ನ ಒಂದೇ ಕಡೆ ಹುಟ್ಟುತ್ತೆ ನೋಡ್ರಿ ಅಕ್ಷರ ಅಲ್ವಾ. ಹಾಗಾಗಿ ಇದನ್ನು ನಾವು ದಂತದ ಅಂತ್ಯದಲ್ಲಿ ಹುಟ್ಟುವಂಥ ಅಕ್ಷರಗೆ ದಂತ್ಯಾಕ್ಷರಗಳು ಅಂತ ಕರಿತೀವಿ. ತಾ ವರ್ಗವನ್ನು. ಇವು 5 ಅಕ್ಷರಗಳಿದ್ದಾವೆ. ಅದು ತ ಅಂದರೆ ತ ವರ್ಗದ ತ ತ ದ ದ ನ ಅಲ್ವಾ. ತಾ ವರ್ಗ ಆಯ್ತಲ್ಲ, ಈ ತಾ ವರ್ಗ ಇದು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನೊಂದು ಪ ವರ್ಗ, ಪ ಪ ಬ ಬ ಮ, ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಅಕ್ಷರಗಳು, ತುಟಿಯ ಸಹಾಯದಿಂದ. ಹಾಗಾಗಿ ಇದನ್ನು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಓಷ್ಟ್ಯ ಅಂತಂದರೆ ತುಟಿ ಅಂತ ಅರ್ಥ. ಓಷ್ಟ್ಯದ ಅಕ್ಷರಗಳು, ಓಷ್ಟ್ಯಾಕ್ಷರಗಳು. ಹೀಗೆ ವರ್ಗೀಯ ವ್ಯಂಜನವನ್ನು, ಗುಂಪುಗಳನ್ನು ಅವು ಹುಟ್ಟುವ ಬಾಯಲ್ಲಿ ಹುಟ್ಟುವ ಸ್ಥಳದ ಆಧಾರದ ಮೇಲೆ ಅವಕ್ಕೆ ಅದೇ ಹೆಸರಿನಿಂದ ಗುಂಪನ್ನು ಮಾಡಿದ್ದಾರೆ. ಹಾಗಾಗಿ ಗುಂಪು ಅಕ್ಷರಗಳು. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಹಾಗೆ ಇನ್ನು ಕಂಠತಾಲ್ಯ ಅಕ್ಷರಗಳು ಅಂತ ಕರಿತೀವಿ. ಕಂಠದಲ್ಲಿ ಮತ್ತು ತಾಲ್ಯದಲ್ಲಿ ಎರಡೂ ಬಳಸ್ಕೊಂತಾವೆ. ಈ ತಾಲು ಅಂತಂದರೆ ಇಲ್ಲಿಗೆ ತಾಲು, ಇಲ್ಲಿಗೆ ಹುಟ್ಟಿದ ಅಕ್ಷರ ಅಂದರೆ ನಾಲಿಗೆ ಇದೆ, ಇದು ಗಂಟ್ಲು, ಕಂಠ್ಯ ಮತ್ತಿದು ತಾಲು. ಕಂಠದಿಂದ ತಾಲಿಗೆ ಬಡಿದು ಅಕ್ಷರ ಹುಟ್ಟುತ್ತೆ. ಕಂಠದಲ್ಲಿ ಹುಟ್ಟುತ್ತೆ, ತಾಲಿನಲ್ಲಿ ಎಂಡಾಗುತ್ತೆ. ಉದಾಹರಣೆಗೆ ಏ ನೋಡಿ, ಏ. ಹಾಗೆಯೇ ಏ, ಆಯ್ ನೋಡಿ, ಗಂಟಲಲ್ಲಿ ಹುಟ್ಟಿ ತಾಲಿಗೆ ಬಡಿದು ಉಸಿರು ಹೊಸ ಅಕ್ಷರ ಬರುತ್ತೆ. ಇಂಥದನ್ನು ಕಂಠತಾಲ್ಯ ಅಕ್ಷರಗಳು ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ. ನಾ ಈವರೆಗೂ ಹೇಳಿರುವಂಥದ್ದು ಕಂಠ್ಯಾಕ್ಷರಗಳು ತುಂಬ ಸುಲಭ. ಯಾವುದು ಕ ಕ ಗ ಗ ನ.
ತಾಲುವೆ ಅಕ್ಷರಗಳು ಬಹಳ ಸುಲಭ, ಚ ಚ ಜ ಜನ. ಹಾಗೆಯೇ ಮೂರ್ಧನ್ಯ ಅಕ್ಷರಗಳು ಸುಲಭ, ಟ ಟ ಡ ಡಣ. ಓಷ್ಠ್ಯ ಅಕ್ಷರಗಳು ಪಾಪ ಬಾಬಮ. ಆದರೆ ಎರಡೆರಡು ಸ್ಥಳಗಳಲ್ಲಿ ಹುಟ್ಟಿ ಪೂರ್ಣಗೊಳ್ಳುವಂಥ ಸ್ಥಳಗಳಿದ್ದಾವೆ, ಕಂಠತಾಲ್ಯ ಅಂತಂದು. ಅಂಥ ಅಕ್ಷರಗಳು ಎ ಎ ಐ ಇವು ಸ್ವರಗಳಾಗಿದ್ದಾವೆ. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ, ಕಂಠತಾಲ್ಯದಲ್ಲಿ ಹುಟ್ಟುವಂಥ ಸ್ವರಾಕ್ಷರಗಳು ಯಾವುವು ಅಂತ. ಆವಾಗ ಎ ಎ ಐ ಇದು ಹೇಳಕ್ಕೆ ಬರಬೇಕಾಗುತ್ತೆ. ಎಲ್ಲ ಅಕ್ಷರಗಳನ್ನು ನಾವಿಲ್ಲಿ ಒಟ್ಟು 49 ಅಕ್ಷರ ಇದ್ದರೆ 49 ಅಕ್ಷರನು ಎಲ್ಲೆಲ್ಲಿ ಹುಟ್ಟುತ್ತೆ ಅನ್ನೋದ್ರ ಮೇಲೆ ಅದರ ಮೇಲೆ ಆ ಅಕ್ಷರಗಳಿಗೆ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಕಂಠೌಷ್ಟ್ಯ ಅಕ್ಷರಗಳು ಕಂಠದಲ್ಲಿ ಹುಟ್ಟಿ ಓಷ್ಟ್ಯವನ್ನು ಪೂರ್ಣಗೊಳಿಸ್ತಾವೆ. ಉದಾಹರಣೆಗೆ ಓ ನೋಡಿ, ಓ ಶೇಪು ತುಟಿ ಶೇಪ್ನಲ್ಲಿ ಓ ಆಗಬೇಕು, ಅಕ್ಷರ ಇಲ್ಲಿ ಹುಟ್ಟಿ ಇಲ್ಲಿ ಎಂಡ್ ಆಗಬೇಕು. ಓ ಓ ಇಲ್ಲಿ ವೈಬ್ರೇಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. ಹಾಗೆಯೇ ಓ ಮತ್ತು ಔ ನೋಡಿ, ಇವೆಲ್ಲವೂ ಈ ಓ ಓ ಔ ನೋಡಿ ಎಲ್ಲಿಂದ ಶುರು ಆಯಿತು? ಎ ಎ ಐ ಓ ಓ ಔ ಅಲ್ವಾ? ಇವು ಕಂಠ ಓಷ್ಠ್ಯ ಅಕ್ಷರಗಳು ಅಂತ, ಕಂಠೆ ಮತ್ತು ತುಟಿಯ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು. ಇನ್ನೊಂದಿದೆ ಪ, ಇದು ದಂತೋಷ್ಠ್ಯ ಅಕ್ಷರಗಳು ಅಂತ ದಂತ ಮತ್ತು ತುಟಿಯ ಸಹಾಯದಿಂದ ಪ ಅನ್ನುವಂಥದ್ದು. ಹಾಗೆಯೇ ಇನ್ನೊಂದು ಓಷ್ಠ್ಯ ಸ್ವರಾಕ್ಷರಗಳು ಅಂತ, ಓಷ್ಠ್ಯದಲ್ಲಿ ಹುಟ್ಟುವಂಥ ಸ್ವರಾಕ್ಷರಗಳು ಊ ಊ ಇದನ್ನು ಕೇಳ್ತಾರೆ ಸಾಮಾನ್ಯವಾಗಿ. ನೋಡಿ, ಓಷ್ಠ್ಯಾಕ್ಷರಗಳು ಪಪ ಬಬಮ ಅದು ವರ್ಗೀಯ ವ್ಯಂಜನ ಆಗಿರೋದ್ರಿಂದ ಬೇರೆ ಗುಂಪಾಗ್ಬಿಡ್ತು. ಆದರೆ ಸ್ವರಗಳಲ್ಲೂ ಸಹಿತ ಈ ಥರ ಅಕ್ಷರಗಳಿದಾವಲ್ಲ. ಮತ್ತು ಅಲ್ಲಿ ನೋಡಿರಿ, ಸ್ವರ ಬೇರೆ ವ್ಯಂಜನ ಬೇರೆ. ವ್ಯಂಜನ ಪೂರ್ಣವಾಗಿ ಉಚ್ಚಾರ ಆಗದೆ ಅನ್ನುವಂಥ ಅರ್ಧ ಅಕ್ಷರಗಳು, ಸ್ವರಗಳು ಪೂರ್ಣವಾಗಿ ಸ್ವತಂತ್ರವಾಗಿ ಉಚ್ಚಾರ ಆಗುವಂಥ ಪೂರ್ಣ ಅಕ್ಷರಗಳು. ನೋಡಿ, ಅದೇ ಗುಂಪು ಬೇರೆ, ಇದೇ ಗುಂಪು ಬೇರೆ. ಹಾಗಾಗಿ ಸ್ವರಗಳಲ್ಲೂ ಸಹಿತ ಈ ಥರ ಅಕ್ಷರ ಎಲ್ಲಿ ಹುಟ್ಟುತ್ತೆ ಅನ್ನೋದ್ರ ಮೇಲೆ ಗುಂಪು ಮಾಡಿದ್ದಾರೆ. ಹಾಗೆ ಉ ಉ ಇದು ಓಷ್ಠ್ಯ ಸ್ವರಾಕ್ಷರಗಳಾಗ್ತವೆ. ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು. ಹಾಗೆ ಕಂಠ ಸ್ವರಾಕ್ಷರ, ಕಂಠದಲ್ಲಿ ಹುಟ್ಟುವಂಥ ಸ್ವರಾಕ್ಷರಗಳು ಯಾವುವು? ಅ ಆ ಹ ನೋಡಿ, ವಿಸರ್ಗ ಹ ನೋಡ್ರಿ, ಹ ಇಲ್ಲಿ ಹುಟ್ಟುತ್ತೆ ಅಲ್ವಾ? ಇಂಥವನ್ನು ನಾವು ಕಂಠ ಸ್ವರಾಕ್ಷರಗಳು ಅಂತ ಕರಿತೀವಿ. ಇನ್ನು ತಾಲವ್ಯ ಸ್ವರಾಕ್ಷರಗಳು, ತಾಲು ಗಂಟಲಿನಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಅಲ್ವಾ? ಈ ತಾಲಿನಲ್ಲಿ ಹುಟ್ಟುವಂಥ ಸ್ವರಾಕ್ಷರ ಈ ಈ ನೋಡಿ, ನಾವು ಮಾಡಬೇಕಾದ್ರೆ ಇಲ್ಲಿಗೂ ಉಸಿರು ಬಡಿಯುತ್ತೆ, ಗಂಟ್ಲಲ್ಲಿ ಹುಟ್ಟಿ ಉಸಿರು ತಾಲಿಗೆ ಬಡಿದು ಅಗಲಾಗಿ ಹೊರ ಬರುತ್ತೆ. ಈ ಥರದಲ್ಲಿ ಅಕ್ಷರಗಳು ಹುಟ್ಟುತ್ತವೆ. ಹಾಗಾಗಿ ಇದನ್ನು ನಾಲಿಗೆ ಮತ್ತು ದವಡೆಯ ಸಹಾಯದಿಂದ ಈ ಅಕ್ಷರಗಳು ಹುಟ್ಟೋದ್ರಿಂದ ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಈ ಅನ್ನೋಂಥದ್ದು. ಈಗ ನಮಗೆ ಸ್ವರಗಳು ಎಲ್ಲೆಲ್ಲಿ ಹುಡ್ತವೆ ಅಂತ ಕ್ಲಿಯರ್ ಆಯಿತು, ವ್ಯಂಜನಗಳು ಎಲ್ಲೆಲ್ಲಿ ಹುಡ್ತವೆ ಅಂತ ಕ್ಲಿಯರ್ ಆಯಿತು. ಈಗ ಇನ್ನೊಂದು ರೀತಿಯ ಅಕ್ಷರಗಳನ್ನು ನೋಡ್ತೀವಿ. ಅವು ಯಾವುವು? ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ನೋಡಿ, ತಾಲವ್ಯ ಅವರ್ಗೀಯ ವ್ಯಂಜನಗಳು. ಇದು ವರ್ಗದಲ್ಲಿ ಸೇರ್ಸೋಕ್ಕಾಗೋದಿಲ್ಲ. ಹಾಗಾಗಿ ತಾಲ್ನಲ್ಲಿ ಹುಟ್ಟುತ್ತೆ, ಅಂದರೆ ನಾಲಿಗೆ ಮತ್ತು ದವಡೆಯ ಸಹಾಯದಿಂದ ಹುಟ್ಟುತ್ತೆ, ಆದರೆ ಅದು ವರ್ಗದಲ್ಲಿ ಗುಂಪಿಗೆ ಸೇರೋದಿಲ್ಲ. ಹಾಗಾಗಿ ಯ ಮತ್ತು ಶ ನೋಡಿ, ಇವೆರಡು ಶ ಮತ್ತು ಯ ಇವೆರಡು ತಾಲವ್ಯದ ಸಹಾಯದಿಂದ ಬರುವಂಥ ದಂತ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಲ ದಂತ್ಯ ಲ ನಾವು ನೋಡ್ರಿ, ತ ಎಲ್ಲಿ ಹುಟ್ಟುತ್ತೋ ಲ ಅಲ್ಲೇ ಹುಟ್ಟುತ್ತೆ ಅಲ್ವಾ? ಹಾಗಾಗಿ ಲ ಮತ್ತು ಸಾನು ಅಷ್ಟೇ, ತುದಿ ನಾಲಿಗೆ ದಂತಕ್ಕೆ ಆ ದಂತಾಂತ್ಯಕ್ಕೆ ಗಾಳಿ ಬಡ್ದು ತುದಿ ನಾಲಿಗೆಯಿಂದ ಮುಂದಕ್ಕೆ ಹೋಗುತ್ತೆ ಉಸಿರು. ಇಲ್ಲಿ ಉಸಿರು ಹಿಂಗೆ ಬಡ್ದು ಕೆಳ ಬಂದು ಹಿಂಗೆ ಹೋಗುತ್ತೆ ಸ ಅಂತ. ಈ ಥರದಲ್ಲಿ ಈ ಸ ಮತ್ತು ಲ ಇವೆರಡು ದಂತ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್ ಇದು. ಇನ್ನು ದಂತೋಷ್ಠ್ಯ ಅಕ್ಷರಗಳು ಅಂತ ಇದ್ದಾವೆ. ದಂತ್ಯದ ತುದಿಯಲ್ಲಿ ಹುಟ್ಟಿ ಮತ್ತು ಓಷ್ಠದ ಮೂಲಕ ಪೂರ್ಣಗೊಳ್ಳುವಂಥವು ವಾ ಅನ್ನೋಂಥದ್ದು ವಾ. ಇದು ದಂತೋಷ್ಠ್ಯ ಅವರ್ಗೀಯ ವ್ಯಂಜನ ವಾ, ಸ್ವಲ್ಪ ಇಂಪಾರ್ಟೆಂಟ್ ಇದು. ಓಕೆ, ಇಷ್ಟು ನಾವು ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನದಲ್ಲಿ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ನೋಡಿದ್ವಿ. ಇನ್ನೊಂದು ರೀತಿಯ ಅಕ್ಷರಗಳನ್ನು ನೋಡ್ತೀವಿ, ಯೋಗವಾಹಗಳು ಅಂತ. ಯೋಗವಾಹಗಳು ಇವು ಸ್ವತಂತ್ರವಾಗಿ ಉಚ್ಚಾರವಾಗದೇ ಇರುವಂಥವು, ಸ್ವಂತ ಧ್ವನಿ ಇಲ್ಲದೇ ಇರುವಂಥ ಅಕ್ಷರಗಳು ಅಂತಂದೇ ಕರಿತೀವಿ. ಯೋಗ ಅಂದರೆ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಆಗುವಂಥವು, ಅಂದರೆ ಒಂದು ಅಕ್ಷರದ ಸಹ ಸಂಬಂಧದೊಂದಿಗೆ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರಿತೀವಿ. ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ಕಳೆದ ಸರಿ, ಗೊತ್ತಾಯಿತು ನಿಮಗೆ.
ಇವು ಸ್ವತಂತ್ರವಾಗಿ ಉಚ್ಚಾರ ಆಗೋದಿಲ್ಲ, ಏಕೆಂದರೆ ಇವುಗಳಿಗೆ ಸ್ವಂತ ಧ್ವನಿ ಇಲ್ಲ. ಸ್ವಂತ ಧ್ವನಿನೇ ಇಲ್ಲ ಇವಕ್ಕೆ. ಇವು ಮತ್ತು ಹೆಂಗೆ ಯಾಕೆ ಸೇರಿಸಿದ್ರಿ ಇವನ್ನ? ಅಂದರೆ ಈ ಥರ ಧ್ವನಿ ಇದೆ, ಆದರೆ ಏನು ಅವು ಬೇರೆ ಬೇರೆ ವ್ಯಂಜನದ, ವರ್ಗೀಯ ವ್ಯಂಜನದ ಅನುನಾಸಿಕವನ್ನು ಇದು ಪ್ರತಿನಿಧಿಸುತ್ತದೆ. ಆಮೇಲೆ ಇದು ಬಳಕೆಗೆ ಬಂದಿದ್ದು. ಅನುಸ್ವರ ವಿಸರ್ಗ ಅನ್ನೋದು ಪ್ರಾರಂಭದಲ್ಲಿ ನಮ್ಮ ಕನ್ನಡದಲ್ಲಿ ಇರಲಿಲ್ಲ. ಹಾಗಾಗಿ ಇದು ಏನು ಮಾಡ್ತಿದ್ರು, ನಮಗೆ ಸಂಸ್ಕೃತದಿಂದ ತಗೊಂಡಿರೋದ್ರಿಂದ ಈ ಅನುಸ್ವರ ವಿಸರ್ಗಗಳನ್ನು, ಅಂದರೆ ಅನುಸ್ವರ ಅಂದರೆ ಈ ಥರ ಕನ್ನಡದಲ್ಲಿ ಗಣಿತದ ಸೊನ್ನೆ ಥರ, ಮತ್ತು ಎರಡು ಬಿಂದುಗಳು, ಮೇಲೊಂದು ಬಿಂದು ಕೆಳಗಿನ ಬಿಂದು, ಈ ಥರ ಇದ್ದರೆ ವಿಸರ್ಗ ಅಂತ ಕರಿತೀವಿ. ಅನುಸ್ವರವನ್ನು ಹೇಗಿದೆ ಅಂದರೆ, ಪದಗಳಲ್ಲಿ ಇದರ ಮುಂದೆ ವರ್ಗೀಯ ವ್ಯಂಜನಾಕ್ಷರ ಇದ್ದರೆ, ವರ್ಗೀಯ ವ್ಯಂಜನಾಕ್ಷರ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ವರ್ಗೀಯ ವ್ಯಂಜನ ಉದಾಹರಣೆಗೆ ಅಲ್ಲಿ ಎಕ್ಸಾಂಪಲ್ಸ್ ಇದ್ದಾವೆ, ನೋಡೋಣ. ಈಗ ಒಂದು ಇಲ್ಲಿ ಆ ಇದೆ, ಆನ ಅನುಸರಿಸಲ್ಲ. ಅದು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಇದು ಅಮ್ಮ ಅಂತ ಕಲ್ತಿದ್ದೇವೆ, ನಾವು ಈವರೆಗೂ ಕಲ್ತಿದ್ದೇವಲ್ವಾ. ಆದರೆ ನಿಜವಾಗ್ಲೂ ಅಮ್ಮ ಆಗೋದಿಲ್ಲ. ಅದು ಹೆಂಗಾಗುತ್ತೆ ಅಂತಂದರೆ, ಈ ಆ ಅನ್ನೋದು ಇಂಡಿಪೆಂಡೆಂಟು, ಸ್ವತಂತ್ರ ಉಚ್ಚಾರ ಆಗುತ್ತೆ. ಈ ಎದುರಿಗೆ ಈಗ ಇಲ್ಲಿ ಯಾವ ಸ್ವರ ಇದೆ ಅಂತ ಅರ್ಥ. ಇಲ್ಲಿ ಕ ಅನ್ನೋದು ಒಂದು ವ್ಯಂಜನ ಇದೆ ಅಂತ ತಿಳ್ಕೊಳ್ಳಿ. ನೋಡಿ, ಅದನ್ನು ನಾವು ವರ್ಗೀಯ ವ್ಯಂಜನ ಅಂತಂದೇ ಕರಿತೀವಿ. ಕ ಅನ್ನೋ ವರ್ಗೀಯ ವ್ಯಂಜನ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗುತ್ತೆ, ಅಂಕ ಆಗಬೇಕು, ಅಮ್ಮಕ ಆಗೋದಿಲ್ಲ. ಅಮ್ಮ ಅಂತ ಇದಕ್ಕೆ ಪೂರ್ಣ ನಾವು ಹೇಳಿಬಿಟ್ರೆ ಸೌಂಡು ಅಮ್ಕ ಅಲ್ಲದು, ಅಂಕ. ಅಂದರೆ ಇಲ್ಲಿ ಇದು ಹೇಗೆ ಉಚ್ಚಾರ ಆಗ್ತಾ ಇದೆ, ಈ ಕ ಇದೆಯಲ್ಲ, ಕ ವರ್ಗೀಯ ವ್ಯಂಜನ, ಅದರ ಅನುನಾಸಿಕ ಯಾವುದು, ಕ ಕ ಗ ಗ ಜ್ಞ, ಈ ಥರದಲ್ಲಿ ಉಚ್ಚಾರ ಆಗುತ್ತೆ. ನಮ್ಮ ಹಳೆಗನ್ನಡದಲ್ಲಿ ಶಾಸನಗಳನ್ನು ಬರೆಯುವಾಗ ಇದು ಆ್ಯಕ್ಚುಲಿ ಹಿಂಗೆ ಬರಿತಾ ಇದ್ರು, ಈ ಥರ ಹಿಂಗೆ ಬರಿತಾ ಇದ್ರು. ಅಂದರೆ ಇದು ನಿಜವಾದ ಕನ್ನಡದ ಪದ, ಹಿಂಗೆ ಬರಿಬೇಕು, ಅಂಕ. ಆವಾಗ ಏನು ಡೌಟ್ ಬರೋದಿಲ್ಲ, ಕರೆಕ್ಟಾದಂಥ ಪ್ರೊನೌನ್ಸಿಯೇಷನ್ ಬರುತ್ತೆ ಅಲ್ವಾ. ಆವಾಗ ಇದು ನೋಡ್ರಿ, ಅಂಕ. ಇದು ಒತ್ತಕ್ಷರ, ಇದು ಬಹಳ ಅಥವಾ ಇದು ಚೆನ್ನಾಗಾಗಲ್ಲ ಅಂತ ಇದು ಒಂದು ಸುಲಭದ ಒಂದು ಅಂದವಾಗಿ ಕಾಣೋದಕ್ಕೆ, ಸುಲಭವಾದ ಬರವಣಿಗೆಗೆ ಸಹಾಯ ಆಗಲಿ ಅಂತ ಈ ಅನುಸ್ವರವನ್ನು ಬಳಕೆಗೆ ತಂದುಬಿಟ್ರು. ಯಾವಾಗ ತಂದ್ರೆ ಗೊತ್ತಿಲ್ಲ, ಒಟ್ಟಾರೆ ಬಳಕೆಗೆ ತಂದರು. ಹಾಗಾಗಿ ಭಾಷೆ ಈ ಥರ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಅಂಕ ಅಂತ ಉಚ್ಚಾರಕ್ಕೂ ಆ ಬರವಣಿಗೆಗೂ ವ್ಯತ್ಯಾಸ ಇದೆ, ಇದು ಗಮನಿಸಬೇಕು ನಾವು. ಹಾಗೆಯೇ ಇದನ್ನು ಮತ್ತೊಂದು ಎಕ್ಸಾಂಪಲ್ ಮೂಲಕ ಇದನ್ನು ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ದೃಢಪಡಿಸ್ಕೊತೀನಿ. ಅಂದರೆ ಪದಗಳಲ್ಲಿ ಇರುವ ಇದರ ಮುಂದೆ ವರ್ಗೀಯ ವ್ಯಂಜನಾಕ್ಷರ ಇದ್ದರೆ ಆ ವರ್ಗದ ಅನುನಾಸಿಕವನ್ನು ಇದು ಧ್ವನಿಸುತ್ತೆ, ಆ ಥರ ಧ್ವನಿ ಬರುತ್ತೆ ಇದಕ್ಕೆ. ಪದಗಳಲ್ಲಿ ಇದರ ಮುಂದೆ ಅವರ್ಗೀಯ ವ್ಯಂಜನಾಕ್ಷರ ಇದ್ದರೆ ಇದಕ್ಕೇನೋ ಕಾಯಿತು, ಕ ಕ ಗ ಗ ಜ್ಞ ಥರ ಬರುತ್ತಪ್ಪ. ಅಕಸ್ಮಾತಾಗಿ ಈಗ ಆ ಇದೆ ಮತ್ತು ಎದುರಿಗೆ ಶ ಇದೆಯಪ್ಪ, ಆವಾಗ ಹೆಂಗೆ? ಇದರದ್ದು ಅನುನಾಸಿಕ ಇಲ್ಲಲ್ಲ, ಶ ಶ ಶ ಇಲ್ಲ ಅಲ್ಲಿ, ಅದು ಅವರ್ಗೀಯ ವ್ಯಂಜನ. ಮತ್ತು ಹೆಂಗೆ? ಬಹಳ ಈಸಿ, ಹೆಂಗೆ ಮಾಡ್ಕೊಂಡಿದೆ ನೋಡಿ ಭಾಷೆ. ಯಾವಾಗ ಇಲ್ಲಿ ಅವರ್ಗೀಯ ವ್ಯಂಜನ ಇದೆ, ಅದರ ಮುಂದೆ ಅವರ್ಗೀಯ ವ್ಯಂಜನ ಅಂದರೆ ಯಾವುದೇ ಅವರ್ಗೀಯ ವ್ಯಂಜನ ಬರಲಿ, 9 ಇದಾವಲ್ಲ, 9 ಯಾದಿಂದ ಹಿಡಿದು ಳವರೆಗೂ ಯಾವುದೇ ಅವರ್ಗೀಯ ವ್ಯಂಜನ ಬರಲಿ, ಅದರ ಸೌಂಡ್ ಹೆಂಗಿರುತ್ತೆ ಅಂದರೆ ಮಾತ್ರ ಸೌಂಡ್ ಆಗುತ್ತೆ, ಮಾತ್ರ ಸೌಂಡ್ ಆಗುತ್ತೆ. ಇದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ಇಲ್ಲಿ ಇದು ಮಾತ್ರ ಸೌಂಡ್ ಆಗುತ್ತೆ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ, ಅನುಸ್ವರ ಮತ್ತು ವಿಸರ್ಗಗಳ ಧ್ವನಿ. ಹಾಗೆಯೇ ವಿಸರ್ಗ ಹೇಗಿರುತ್ತೆ, ಆ ಥರ ಸೌಂಡ್ ಆಗುತ್ತೆ, ಸಿಂಪಲ್. ಪೂರ್ಣ ಸೌಂಡ್ ಅಲ್ಲ, ಅದು ಅರ್ಧ, ಆರ್ದ್ರತೆ ಅಂತ ಆ ಥರದಲ್ಲಿ ನಾವು ಅದನ್ನು ಅನ್ಕೊತೀವಿ. ಅಂತಃಕರಣ ಅಂತ ಆ ಥರ ಸೌಂಡ್ ಬರುತ್ತೆ. ಈ ಥರದಲ್ಲಿ ನಾವು ಯೋಗವಾಹಗಳು ಅಂದರೆ ಏನು, ಯೋಗವಾಹಗಳು ಎಷ್ಟಿದ್ದಾವೆ ಮತ್ತು ಯೋಗವಾಹಗಳ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಹೇಗೆ ಅನ್ನೋದು ನಾವು ಇಲ್ಲಿ ಸ್ಪಷ್ಟ ಮಾಡ್ಕೊಂಡ್ವಿ ಅನ್ಕೊತೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಇದಕ್ಕೆ ಉದಾಹರಣೆಯಾಗಿ ಗಮನಿಸೋದಾದರೆ ನೋಡಿ, ಯೋಗವಾಹಗಳಿಗೆ ಸ್ವಂತ ಧ್ವನಿ ಇಲ್ಲ, ಇದು ನಮಗೆ ಕ್ಲಿಯರ್. ಹಾಗಾಗಿ ನಾವು ನಾನು 5ನೇ ಕ್ವಶನ್ ನಾನು ನೋಡಿದೆ ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ, ಯೋಗವಾಹಗಳು ಧ್ವನಿ ಇಲ್ಲದ, ಸ್ವಂತ ಧ್ವನಿ ಇಲ್ಲದ, ಸ್ವಂತ ಉಚ್ಚಾರ ಇಲ್ಲದ ಯಾವುದಾದ್ರೂ ಅಕ್ಷರ ಇದ್ದರೆ ಅದು ಯೋಗವಾಹ, ಅದು ಅನುಸ್ವರ ವಿಸರ್ಗ. ಮತ್ತು ಸ್ವಂತ ಧ್ವನಿ ಇಲ್ಲ ಅಂದರೆ ಹೆಂಗೆ ಉಚ್ಚಾರ ಆಗುತ್ತೆ, ಇಷ್ಟೇ ನೋಡಿರಿ. ಇಲ್ಲಿ ಒಂದು ಚಂಗನೆ ಅಂತ ಇದೆ, ಹೆಂಗೆ ಉಚ್ಚಾರ ಆಗ್ತಾ ಇದೆ, ಹಿಂಗೆ ಚಂಗನೆ, ಚಂಗ್ ಥರ ಸೌಂಡ್ ಆಗ್ತಾ ಇದೆ. ಗ ನೆ, ಗ ಅನ್ನೋದಿದೆಯಲ್ಲ, ಕ ವರ್ಗದಲ್ಲಿ ಬರುವಂಥ ಒಂದು ವರ್ಗೀಯ ವ್ಯಂಜನ, ಕ ಕ ಗ ಗ ನ್ಯ, ಇದರ ಅನುನಾಸಿಕ ಜ್ಞ, ಆ ಥರದಲ್ಲಿ ಸೌಂಡ್ ಆಗ್ತಾ ಇದೆ. ಹಾಗೆ ಚಂಚಲ, ಚನ್ ಇದು ಬೇರೆ ಬೇರೆ ಅಲ್ವಾ, ಚಂಚಲ
ಈ ಥರದಲ್ಲಿ ಸೌಂಡ್ ಆಗ್ತಾ ಇದೆ. ಹಾಗಾಗಿ ಚಾದ ಅನುನಾಸಿಕ ಞ ಅಲ್ವಾ, ವಿಜ್ಞಾನ ಅಂತ ಞ ಞ ಸೌಂಡ್, ಈ ಞ ಥರ ಸೌಂಡ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಮುಂದಿನ ನೋಡೋಣ. ಚಂಡಮಾರಿ ಕೇಳಿದೀನಿ, ಚಣ್ಣ ಚಣ್ಣ ಣ ಣ ಣ ಚಂಡಮಾರಿ ಅಲ್ವಾ. ಇಲ್ಲಿ ಕಂಠ ಣ ಣ ಅಲ್ವಾ, ಈ ಟ ಟ ಡ ಡ ಣ ಕಂಠ ಅನ್ನೋ ಪದನೂ ಸಹಿತ ನಾವು ಇಲ್ಲಿ ಗಮನಿಸ್ಬೋದು. ಕಂಠ, ಕಮಠ ಆಗಲ್ಲ, ಅದು ಕಮ್ಮಠ ಅಲ್ಲ, ಕಣ್ಣು ಣ ಣ ಥರ ಸೌಂಡ್ ಆಗ್ತಾ ಇದೆ, ಕಂಠ. ಹಾಗಾಗಿ ನ ಸೌಂಡನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಚಂದಮಾಮ, ಚನ್ನ ನ ನ ಅಲ್ವಾ, ತ ತ ದ ದ ನ ಸೌಂಡ್ ಮಾಡ್ತಾ ಇದೆ, ಚಂದನ ಚಂದನ ಅಥವಾ ಚಂದಮಾಮ. ಹಾಗೆ ಚಂಪಾಕಲಿ ನೋಡ್ತೀವಿ, ಥರ ಸೌಂಡ್ ಆಗ್ತಾ ಇದೆ, ಮ ಥರ ಸೌಂಡ್ ಆಗ್ತಾ ಇದೆ. ಅಂದರೆ ಪಾದ ಅನುನಾಸಿಕ ಮ. ಲಾಸ್ಟಿಂದು ಯಾವುದು ಇದೆಯೋ ಅದೇ ಅವರ್ಗೀಯ ವ್ಯಂಜನಕ್ಕೂ ಅದೇ ಪ್ರೆಸೆಂಟ್ ಮಾಡ್ತಾ ಇದೆ. ನೋಡಿ ನೋಡ್ಬೋದು, ಸಿಂಹಾಸನ, ಸಿಂಹಾಸನ ಅಲ್ಲ, ಅಥವಾ ಸಂಯುಕ್ತ ಅಲ್ಲ, ಅದು ಸಂಯುಕ್ತ. ಭಾಳ ಜನಕ್ಕೆ ಇದೊಂದು, ಭಾಳ ಜನ ಈ ಥರದಲ್ಲಿ ಉಚ್ಚಾರ ಮಾಡುವಾಗ ಸುಮಾರು ಈ ಥರ ಕನ್ಫ್ಯೂಸ್ ಮಾಡ್ಕೊತಾರೆ. ನೋಡಿ, ಸಂಯುಕ್ತ ಸಂಯುಕ್ತ ಸಂಯುಕ್ತ, ಇದೊಂದು ಸಂಯುಕ್ತ ಹೆಂಗೆ ಓದಬೇಕು? ಸಂಯುಕ್ತ ಕೆಲವರು ಓದ್ತಾರೆ, ಸಂಯುಕ್ತ ಸಂಯುಕ್ತ ಯಾವ್ದು ಸರಿ ಇದ್ರಾಗೆ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಉಚ್ಚಾರ ಮಾಡಿದಾಗ. ಇದು ಆಗ್ತತಿ ಅಂದರೆ ಸ ಆದಮೇಲೆ ಇದು ಮಾತರ ಸೌಂಡ್ ಆಗುತ್ತೆ, ಸಂಯುಕ್ತ ಮಾತರ ಸೌಂಡ್ ಆಗುತ್ತೆ. ಹಾಗಾಗಿ ನೋಡಿ, ಅವರ್ಗೀಯ ವ್ಯಂಜನಾಕ್ಷರ ಇವು ಇರುವುದರಿಂದ ಮಾ ಥರ ನೋಡಿ, ಅದರ ಎದುರಿಗೆ ಹ ಇದೆ, ಸಿಂಹಾಸನ, ಇದು ಹ ಮಾತರ ಸೌಂಡ್ ಆಗುತ್ತೆ. ಇದು ನಮಗೆ ಉಚ್ಚಾರಕ್ಕೆ ಸಂಬಂಧಪಟ್ಟಂಗೆ ಯೋಗವಾಹಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನಾವು ಕಂಡುಕೋಬೋದು. ಓಕೆ, ಈಗ ಅಕ್ಷರಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಕಾನ್ಸೆಪ್ಟನ್ನು ಪ್ರಶ್ನೆ ಕೇಳ್ಬೋದು. ಗುಣಿತಾಕ್ಷರಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಏನು, ಗುಣಿತಾಕ್ಷರ ಅಂತಕ್ಕೂ ಮತ್ತು ಸಂಯುಕ್ತಾಕ್ಷರಕ್ಕೂ ವ್ಯತ್ಯಾಸ ಗಮನಿಸಬೇಕು. ಗುಣಿತಾಕ್ಷರ ಅಂದರೆ ಒಂದೇ ಸ್ವರ ಇರುತ್ತೆ. ನೋಡಿರಿ, ಇಲ್ಲಿ ಉದಾಹರಣೆಗೆ ಕ ಒಂದೇ ಸ್ವರ ಇದೆ, ಕ ಒಂದೇ ಸ್ವರ ಇದೆ. ಅದರ ಎದುರಿಗೆ ಎಷ್ಟು ಏನು ಒಂದೇ ವ್ಯಂಜನ ಇರುತ್ತೆ. ಸ್ವರ ಎಷ್ಟಿದ್ದಾವೆ? 13 ಸ್ವರ ಇದ್ದಾವೆ. ಅಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವಂಥ ಪೂರ್ಣಾಕ್ಷರಕ್ಕೆ ಗುಣಿತಾಕ್ಷರ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ಬೋದು, ಕ ಅನ್ನೋದು ಒಂದು ವ್ಯಂಜನ, ಅದಕ್ಕೆ ಆ ಅನ್ನೋ ಸ್ವರ ಸೇರಿಬಿಟ್ಟು ಕ ಅಂತ ಒಂದು ಪೂರ್ಣಾಕ್ಷರ ಆಗಿದೆ. ನಾವು ಬರೆಯುವಾಗ ಕ ಅಂತ ಪೂರ್ಣ ಕಕ್ಕನೆ ಬರೆಯುವಾಗ ಹಿಂಗೆ ಬರಿತೀವಿ, ವರ್ಗೀಯ ವ್ಯಂಜನ ಬರೀರಿ ಅಂತಂದರೆ ಹಿಂಗೆ ಬರಿತೀವಿ. ಇದು ತಪ್ಪಿದು, ಹೀಗೆ ಬರಿಬಾರ್ದು ಆ್ಯಕ್ಚುಲಿ ಅಲ್ವಾ. ಹೀಗೆ ಬರಿಬಾರ್ದು. ಹಂಗಾರೆ ಹೆಂಗೆ ಬರಿಬೇಕು? ಇಲ್ಲಿ ಈ ಥರ ಬರಿಬೇಕು. ಕ ಇದು ವ್ಯಂಜನ್, ಹಾಗೆ ಖ ಇದು ಗ, ಇದು ಘ, ಇದು ಜ್ಞ, ಹೀಗೆ ಬರಿಬೇಕು. ಇದು ನಿಜವಾದ ವ್ಯಂಜನ್ ಆಯಿತು. ಇದು ಏನಂಗಾರೆ ಇದು ಗುಣಿತಾಕ್ಷರಗಳು. ಇದರಲ್ಲಿ ಆ ಅನ್ನೋ ಸ್ವರ ಸೇರ್ಕೊಂಡ್ಬಿಟ್ಟಿದೆ, ತಲೆಕಟ್ಟು. ಆ ಅಂತ ಇದೆ ಅಂದರೆ ಅದು ತಲೆಕಟ್ಟು ಸಿಂಬಲ್. ಹಾಗೆಯೇ ಆ ಅಂತ ಇದೆ ಅಂದರೆ ತಲೆಕಟ್ಟಿನ ದೀರ್ಘ ಸಿಂಬಲ್. ಹಾಗೆ ಹೂ ಅಂತ ಇದೆ ಅಂದರೆ ಅದಕ್ಕೆ ಕೊಂಬು ಸಿಂಬಲ್. ಈ ಸಿಂಬಲ್ಗಳು ಈ ವ್ಯಂಜನಕ್ಕೆ ಅಂಟ್ಕೊಂಡ್ಬಿಟ್ಟು ಅದು ಪೂರ್ಣ ಅಕ್ಷರ ಆಗಿದೆ. ಇದಕ್ಕೆ ನಾವು ಗಮನಿಸಬೇಕು. ಹಾಗೆ ರ ಅನ್ನೋವಂಥ ವ್ಯಂಜನಕ್ಕೆ ಹೂ ಅನ್ನೋ ಸ್ವರ ಸೇರಿಬಿಟ್ಟು ರು ಅನ್ನೋ ಅಕ್ಷರ ಆಗಿದೆ, ರು ಅನ್ನೋ ಅಕ್ಷರ. ಹಾಗಾಗಿ ಇದನ್ನು ನಾವು ಗುಣಿತಾಕ್ಷರ ಅಂತ ಕರಿತೀವಿ. ಇದು ಗುಣಿತಾಕ್ಷರ. ಣ ವ್ಯಂಜನಕ್ಕೆ ಎ ಸ್ವರ ಸೇರಿಬಿಟ್ಟು ಣೇ ಅಂತ ಹೇಳಿ ಒಂದು ಗುಣಿತಾಕ್ಷರ ಆಗಿದೆ. ಹಾಗಾದರೆ ಗುಣಿತಾಕ್ಷರ ನೋಡಿರಿ, ಕರುಣೆ ಅಂತ ಹೇಳಬೇಕಂದ್ರೆ ಇದರಲ್ಲಿ ಎಷ್ಟು ಸ್ವರಗಳಿದ್ದಾವೆ? ಕರುಣೆ ಅನ್ನೋದರಲ್ಲಿ ಎಷ್ಟು ಸ್ವರಗಳಿದ್ದಾವೆ ನೋಡಿ, 1 2 1 2 3 ಸ್ವರಗಳಿದ್ದಾವೆ. ಹಾಗೆ ಇನ್ನೊಂದು ಎಕ್ಸಾಂಪಲ್, ಈ ಥರ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಕೇಳುವಾಗ ಹೇಗೆ ಕೇಳ್ತಾರೆ ಅಂತಂದರೆ, ಉದಾಹರಣೆಗೆ ಇನ್ನೊಂದು ಈ ಥರದಲ್ಲಿ ಪ್ರಶ್ನೆಗಳಿದ್ದಾವೆ, ನೀವು ಕೇಳ್ಬೋದು ನೋಡಿ. ಆ ಮೃತ, ಇಲ್ಲಿ ಎಷ್ಟು ಸ್ವರಗಳಿದ್ದಾವೆ ಪ್ರಶ್ನೆ ಕೇಳ್ತಾರಪ್ಪ. ಎಷ್ಟು ಸ್ವರ ಇದ್ದಾವೆ? ನಮಗೆ ಕಾಣೋದು ಒಂದೇ ಸ್ವರ ಅಲ್ವಾ, ನೇರವಾಗಿ ಕಾಣೋದು ಒಂದೇ ಸ್ವರ ಆ ಅನ್ನೋದು. ನಿಜವಾಗ್ಲೂ ಎಷ್ಟು ಸ್ವರ ಇದ್ದಾವೆ ನೋಡಿ. ಆ ಜೊತೆಗೆ ಆ ಮತ್ತು ಮಾ ಜೊತೆಗೆ ಇದು ಒಂದಾಯಿತು ಅಂತ ಅನ್ಕೊಳ್ಳೋಣ. ಮಾ ಜೊತೆಗೆ ಯಾವ ಸ್ವರ ಸೇರಿಕೊಂಡಿದೆ? ರು ಸೇರಿದೆ. ಹಾಗಾಗಿ ಇದು ಮೃ ಆಗಿದೆ ನೋಡಿರಿ. ಕಾ ಜೊತೆಗೆ ರು ಸೇರಿದರೆ ಕೃ ಆಗುತ್ತೆ. ಹಾಗೆ ಮಾ ಜೊತೆಗೆ ರು ಸೇರಿದರೆ ಮೃ ಆಗುತ್ತೆ. ಇದು ಒಂದು ಸ್ವರ ಆಯಿತು. ತಾದಲ್ಲಿ ಸ್ವರ ಇಲ್ಲ ಬಿಡು ಅನ್ಕೊಂತೀವಿ. ವ್ಯಂಜನ್ ಅಂದರೆ ಹೀಗಿರಬೇಕು. ಮತ್ತು ಆ ಅನ್ನೋ ಸ್ವರ ಸೇರಿಬಿಟ್ಟು ತಾ ಆಗಿದೆ, ಇನ್ನೊಂದು ಸ್ವರ ಸೇರ್ಕೊಂತಿಲ್ಲಿ. ಹಂಗಾರೆ ಒಟ್ಟು ಎಷ್ಟು ಸ್ವರ ಆದವು? 3 ಸ್ವರಗಳಿದ್ದಾವೆ ಇದರಲ್ಲಿ. ಅಮೃತ ಅನ್ನೋದರಲ್ಲಿ 3 ಸ್ವರಗಳಿದ್ದಾವೆ.
ಈ ಥರದಲ್ಲಿ ನಮಗೆ ಸ್ವರಗಳು ಸೇರ್ಕೊಳ್ತವೆ. ಗುಣಿತಾಕ್ಷರದಲ್ಲಿ ಸ್ವರ ಸೇರ್ತವೆ. ಒಂದು ವ್ಯಂಜನಕ್ಕೆ ನೋಡಿ, ಪ್ರತಿಯೊಂದು ವ್ಯಂಜನಕ್ಕೆ ಎಲ್ಲ 13 ಸ್ವರಗಳು ಸೇರಿ ಒಟ್ಟು 442 ಗುಣಿತಾಕ್ಷರಗಳು ಇದ್ದಾವೆ ಕನ್ನಡದಲ್ಲಿ. ಅಂದರೆ ನೋಡಿ, ಇಲ್ಲಿ ಕ ಬೇರೆ, ಕಾ ಬೇರೆ, ಕಿ ಬೇರೆ, ಕೀ ಬೇರೆ, ಈ ಸಿಂಬಲ್ಸು ಬೇರೆ ಬೇರೆ ಥರ ನಾವು ಉಚ್ಚಾರ ಆಗ್ತೀವಿ. ಹೇಗೆ ಉಚ್ಚಾರ ಮಾಡಬೇಕಿದ್ರಲ್ಲಿ ನೋಡಿ, ಕೂ ಅನ್ಬೇಕಾದ್ರೆ ಅಲ್ಲಿ ಕನಿಂದ ಪ್ರಾರಂಭ ಮಾಡಿ ಊನಿಂದ ಎಂಡ್ ಮಾಡಬೇಕು. ಆವಾಗ ಅದು ಗುಣಿತಾಕ್ಷರ ಆಗುತ್ತೆ. ಈ ಥರದಲ್ಲಿ ಇದನ್ನು ಉಚ್ಚಾರ ಮಾಡಬೇಕಾಗತ್ತೆ. ನಮಗೆ ಗುಣಿತಾಕ್ಷರ ಏನು ಅಂತ ಕ್ಲಿಯರ್ ಆಯಿತು. ಹಾಗೆಯೇ ಈಗ ಮತ್ತೊಂದು ಪರಿಕಲ್ಪನೆ ನೋಡ್ತೀವಿ ನಾವು, ಅದು ಸಂಯುಕ್ತಾಕ್ಷರ. ಈ ಸಂಯುಕ್ತಾಕ್ಷರಕ್ಕೆ ಮತ್ತೊಂದು ಥರ ಹೆಸರಿದೆ, ಅದು ಒತ್ತಕ್ಷರ. ಇದೇ ಒತ್ತಕ್ಷರ ಸಂಯುಕ್ತಾಕ್ಷರಕ್ಕೆ ಮತ್ತೊಂದು ಹೆಸರಿದೆ, ದ್ವಿತ್ವ ಅಂತ. ದ್ವಿ ಅಂದರೆ ಎರಡು ಅಂತ ಅರ್ಥ. ದ್ವಿ ಅಂದರೆ ಎರಡು. ಏನು ಎರಡಿದಾವಲ್ಲಿ? ಎರಡು ವ್ಯಂಜನಗಳಿದ್ದಾವೆ. ವ್ಯಂಜನ, ಎರಡು ವ್ಯಂಜನ ಇದ್ದರೆ ಅದೇ ದ್ವಿತ್ವ. ಆ ದ್ವಿತ್ವವನ್ನೇ ನಾವೇನಂತ ಕರಿತೀವಿ? ಒತ್ತಕ್ಷರ ಅಂತ ಕರಿತೀವಿ. ಅದನ್ನೇ ಸಂಯುಕ್ತಾಕ್ಷರ ಅಂತಂದು ಕರಿತೇವೆ ಅದನ್ನು. ಹಾಗಿದ್ರೆ ನೋಡಿ, ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರಾಕ್ಷರ ಸೇರಿ ಆಗುವಂತಹ ಅಕ್ಷರಕ್ಕೆ ಸಂಯುಕ್ತಾಕ್ಷರ. ಇವುಗಳಿಗೆ ಒತ್ತಕ್ಷರ ಅಥವಾ ದ್ವಿತ್ವ ಅಂತಂದು ಸಹಿತ ಕರೆಯುವುದು ರೂಢಿಯಲ್ಲಿದೆ. ಇಲ್ಲಿ ಈ ದ್ವಿತ್ವಗಳು ಅಥವಾ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಕ್ಕೆ ಮುಖ್ಯವಾಗಿ ಎರಡು ವಿಭಾಗವನ್ನು ಮಾಡ್ತೀವಿ. ಅಲ್ಲಿ ಬಳಸಿರುವಂಥ ಅಥವಾ ಬಂದಿರುವಂಥ ಎರಡು ವ್ಯಂಜನಗಳು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಅದು ಒಂದೇ ಜಾತಿಯಾಗಿದ್ದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಉದಾಹರಣೆಗೆ ಕ ಮತ್ತು ಕ ಎರಡು ವ್ಯಂಜನಗಳು ಆ ಅನ್ನೋ ಸ್ವರಕ್ಕೆ ಸೇರಿ ಒಂದು ಪೂರ್ಣ ಅಕ್ಷರ ಆಗಿದೆ. ಇದನ್ನೇ ನಾವು ಒತ್ತಕ್ಷರ. ನೋಡಿ, ಕಾಕ್ಕೆ ಕ ಒಂದೇ ಜಾತಿಯ ಅಕ್ಷರಗಳಿದರೆ ಸಜಾತಿ. ವಿಜಾತಿ ಅಂತಂದ್ರೆ ಅರ್ಥ ಎರಡು ಜಾತಿ, ಅಂದರೆ ಬೇರೆ ಬೇರೆ ಜಾತಿ. ಅಂದರೆ ಇಲ್ಲಿ ರ ಜಾತಿ, ಇದು ಯಾ ಜಾತಿ ಅಲ್ವಾ. ಎರಡೂ ಸೇರಿದಾಗ ರ್ಯ ಅಂತ ಆಗುತ್ತೆ. ಉದಾಹರಣೆ ಸೂರ್ಯ, ಆರ್ಯ ಅನ್ನಬೇಕಾದ್ರೆ ಅಲ್ಲಿ ರಾನು ಇದೆ, ಯಾನು ಇದೆ ಅಲ್ವಾ. ಹೀಗಿದ್ರೆ ಇದನ್ನು ವಿಜಾತಿ ಅಂತ ಕರಿತೀವಿ, ವಿಜಾತಿ. ಹಾಗಾಗಿ ಸಂಯುಕ್ತಾಕ್ಷರಗಳಲ್ಲಿ ನಾವು ಸಂಯುಕ್ತಾಕ್ಷರ ಅಂದರೆ ಏನು ಅಂತ ಗೊತ್ತಾಯಿತು. ಒಂದು ಕಾನ್ಸೆಪ್ಟ್ ಗಮನಿಸ್ರಿ, ಗುಣಿತಾಕ್ಷರದಲ್ಲಿ ಕ ಪ್ಲಸ್ ಆ ಅಷ್ಟೇ ಇರುತ್ತೆ ಗುಣಿತಾಕ್ಷರದಲ್ಲಿ. ಆದರೆ ಸಂಯುಕ್ತಾಕ್ಷರದಲ್ಲಿ ಕ ಪ್ಲಸ್ ಇನ್ನೊಂದು ಅಕ್ಷರ ಸೇರುತ್ತೆ, ತಾ ಪ್ಲಸ್ ಆಮೇಲೆ ಆ ಇರುತ್ತೆ. ಹಾಗಾಗಿ ಇದೇನಂತೀವಿ, ಇದು ಹೀಗಿದ್ರೆ ನೋಡ್ರಿ, ತ ಈಗ ರಕ್ತ ಅಂತ ಬರೀಬೇಕು. ತ ಕಾನು ಹೇಳ್ತೀವಿ, ತಾನು ಹೇಳ್ತೀವಿ, ಆನು ಹೇಳ್ತೀವಿ. ಅಲ್ಲಿ ಎರಡು ವ್ಯಂಜನಗಳಿದಾವೆ. ಇಲ್ಲಿ ಹಿಂಗೆ ಒಂದೇ ವ್ಯಂಜನ ಒಂದು ಸ್ವರ ಇದ್ದರೆ ಇದು ಗುಣಿತಾಕ್ಷರ, ಎರಡು ವ್ಯಂಜನ ಒಂದು ಸ್ವರ ಇದ್ದರೆ ಅದು ಸಂಯುಕ್ತಾಕ್ಷರ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಇದ್ರ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿರ್ತವೆ. ಓಕೆ ಸ್ನೇಹಿತರೆ, ಈಗ ಮತ್ತೆ ಪುನಃ ಪ್ರಶ್ನೆಗಳನ್ನು ಈಗೇನು ಚರ್ಚೆ ಮಾಡಿವೆ ಇದ್ರ ಮೇಲೆ ಮತ್ತಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈಗ ದಡ್ಡಕ್ಕರ ಎಂದರೆ ಅದು ಡ್ಯಾಶ್ ಆಗಿದೆ. ಏನು ದಡ್ಡಕ್ಕರ ಅಂದರೆ ನಾವು ಈಗ ಗಮನಿಸಿದ್ವಿ, ನಾವು ಏನು ಗಮನಿಸಿದ್ವಿ, ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ, ದ್ವಿತ್ವ ಮತ್ತು ಸಂಯುಕ್ತ ಅಂತ ಕರಿತೇವೆ ಅಲ್ವಾ. ಇದ್ರ ಜೊತೆಗೆ ಇನ್ನೂ ಒಂದು ಸೇರಿಸ್ಕೋಬೇಕು ನೀವು, ಏನದು ದ್ವಿತ್ವ ಅಥವಾ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಇದೆಯಲ್ಲ, ಇದಕ್ಕೇ ದಡ್ಡಕ್ಕರ ಅಂತಂದು ಕರೀತಾರೆ. ದಡ್ಡಕ್ಕರ ಅಂಥೇಳಿ ದಡ್ಡಕ್ಕರ ಅನ್ನೋ ಹೆಸರು ಸಹಿತ ಇದೆ. ಒತ್ತಕ್ಕರ ಅಂದರೆ ಅಕ್ಕರ ಅಂದರೆ ಅಕ್ಷರ ಅಂತ ಅರ್ಥ ಕನ್ನಡದಲ್ಲಿ. ಅಕ್ಷರ ಅನ್ನೋದು ತತ್ಸಮ ಪದ, ಅಕ್ಕರ ಅನ್ನೋದು ತದ್ಭವ ಪದ, ಕನ್ನಡದ ಪದ. ಹಾಗಾಗಿ ಇದು ದಡ್ಡಕ್ಕರ ಅಂದರೆ ಏನರ್ಥ ಅಂತಂದರೆ ನೋಡಿ, ಇಲ್ಲಿದೆ ದಪ್ಪ ಅಕ್ಷರ ಅನ್ನೋದು ಸರಿನೋ, ಒತ್ತಕ್ಷರ ಅನ್ನೋದು ಸರಿನೋ, ಮಹಾಪ್ರಾಣ ಅನ್ನೋದು ಸರಿನೋ, ಅಲ್ಪ ಪ್ರಾಣ ಅನ್ನೋದು ಸರಿನೋ, ತುಂಬ ಈಸಿ ಗೊತ್ತಾಯ್ತು ನಿಮಗೆ. ಈಗಾಗಲೇ ಇಷ್ಟು ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿದ್ದೀವಿ. ದಪ್ಪ ಅಕ್ಷರ ಅನ್ನೋದು ಯಾವುದೇ ಅಕ್ಷರದ ವಿಧ ಇಲ್ಲ. ಹಾಗಿದ್ರೆ ಮಹಾಪ್ರಾಣ ಅಕ್ಷರಗಳು ಅಂತ ಗೊತ್ತು. ವರ್ಗೀಯ ವ್ಯಂಜನದ ಎರಡನೇ ಕಂಬಸಾಲು ಮತ್ತು ನಾಲ್ಕನೇ ಕಂಬಸಾಲನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅಲ್ಪಪ್ರಾಣ ಅಂದರೆ ಗೊತ್ತಾಗಿದೆ ಈಗ ನಮಗೆ. ವರ್ಗೀಯ ವ್ಯಂಜನದ ಮೊದಲನೇ ಕಂಬಸಾಲು ಅಂದರೆ ಒಂದನೇ ಕಂಬಸಾಲು ಮತ್ತು ಮೂರನೇ ಕಂಬಸಾಲನ್ನು ನಾವು ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇನ್ನು ಉಳಿದಿದ್ದೇನು? ಒತ್ತಕ್ಷರ. ಒತ್ತಕ್ಷರವನ್ನೇ ದಡ್ಡಕ್ಕರ ಅನ್ನೋಂಥ ಹೆಸರಿನಿಂದನೂ ಗುರುತಿಸ್ತಾರೆ. ಇದು ಸ್ಪಷ್ಟವಾಗಿ ನೆನಪಿಟ್ಕೋಬೇಕು ನಾವು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತೆ. ಕ್ಲಿಯರ್ ಅಂತ ಅನ್ಕೊತೀನಿ. ಓಕೆ, ಮತ್ತೊಂದು ಪ್ರಶ್ನೆ ಕೇಳಿದರೆ
ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ ಅಕ್ಷರವು ಡ್ಯಾಶ್ ಆಗಿದೆ. ಕುರುಕ್ಷೇತ್ರ ಅಂತ ಹೇಳಿ ಒಂದು ಪದ ಕೊಟ್ಟು ಅದರಲ್ಲಿ ತ್ರ ಅನ್ನೋದು ಎಂಥ ಅಕ್ಷರ ಇದು ಕೇಳಿದರೆ ದಪ್ಪ ಅಕ್ಷರನೋ, ಒತ್ತಕ್ಷರನೋ, ಮಹಾಪ್ರಾಣಾಕ್ಷರನೋ, ದೀರ್ಘ ಅಕ್ಷರನೋ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಸುಲಭ. ಇದರಲ್ಲಿ ಈಗಾಗಲೇ ಗೊತ್ತಾಗಿದೆ ನಮಗೆ. ಇದು ತ ಅನ್ನೋಂಥ ಅಕ್ಷರ ಇದೆ ಇದರಲ್ಲಿ, ಮತ್ತು ರ ಅನ್ನೋಂಥ ವ್ಯಂಜನ ಇದೆ, ಇದರ ಜೊತೆಗೆ ಆ ಅನ್ನೋ ಸ್ವರ ಸೇರಿಕೊಂಡಿದೆ. ರ ಮತ್ತು ಆ ಅಷ್ಟೇ ಇದ್ದಿದ್ದರೆ ಇದು ವ್ಯಂಜನಾಕ್ಷರ ಆಗೋದು, ಅದ್ರಾಗೂ ಇದು ಅಲ್ಪ ಪ್ರಾಣಾಕ್ಷರ ಆಗೋದು. ಆದರೆ ಇಲ್ಲಿ ಆ ಅನ್ನೋ ಸ್ವರ ಇದ್ದಿದ್ದರೆ ಇದು ಬರೀ ದೀರ್ಘಾಕ್ಷರ ಆಗೋದು. ಬೇರೆ ರಾ ಮತ್ತು ಆ ಇದ್ದಿದ್ದರೆ ರಾ ಅನ್ನೋದು ದೀರ್ಘಾಕ್ಷರ ಆಗೋದು. ಆದರೆ ಎರಡು ವ್ಯಂಜನ ಇದ್ದಾವೆ, ತಾ ಮತ್ತು ರಾ ಅನ್ನೋ ಎರಡು ವ್ಯಂಜನ ಇದ್ದಾವೆ, ಒಂದು ಸ್ವರ ಸೇರಿಕೊಂಡಿದೆ. ಹಾಗಾಗಿ ಇದನ್ನು ಒತ್ತಕ್ಷರ ಅಂತಂದೇ ಕರಿತೀವಿ. ಇದು ಸಹಿತ ಆಪ್ಷನ್ 2 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ಕೆಳಗಿನವುಗಳಲ್ಲಿ ಕಂಠಧ್ವನಿಯಾಗಿರುವುದು, ಕಂಠದಲ್ಲಿ ಹುಟ್ಟುವಂಥ ಅಕ್ಷರ ಯಾವುದು ಅಂತ ಕೇಳಿದರೆ ಕ ಕ ಗ ಅನ್ನೋದು ಸರಿನಾ, ಟ ಡ ಅನ್ನೋದು ಸರಿನಾ, ತ ದ ಅನ್ನೋದು ಸರಿನಾ, ಪ ಬ ಅನ್ನೋದು ಕರೆಕ್ಟು? ನೋಡಿ, ಗೊತ್ತಾಗುತ್ತೆ ನಿಮಗೆ. ಎಸ್, ಕ ಮತ್ತು ಗ ಕಂಠದಲ್ಲಿ ಹುಟ್ಟುತ್ತವೆ. ಇವನು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಟ ಡ ಇದು ಮೂರ್ಧನ್ಯ ಅಕ್ಷರಗಳು. ಹಾಗೆ ತ ದ ದಂತ್ಯ ಅಕ್ಷರಗಳು, ಪ ಬ ಓಷ್ಟ್ಯಾಕ್ಷರಗಳು. ಈ ಥರದಲ್ಲಿ ನಿಮಗೆ ವಿಂಗಡಣೆ ಮಾಡೋಕ್ಕೆ ಬರಬೇಕು. ಓಕೆ, ಮತ್ತೊಂದು ಪ್ರಶ್ನೆ ಕೇಳಿದರೆ, ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 8ನೇ ಕ್ವಶನ್ ಹೀಗಿದೆ. ಜ ಈ ಅಕ್ಷರದ ಉತ್ಪತ್ತಿ ಸ್ಥಾನ ಇದಾಗಿದೆ. ತುಂಬ ಸುಲಭ. ನಮಗೆ ಈ ತರಗತಿ ಚೆನ್ನಾಗಿ ಮನನ ಮಾಡಿಕೊಂಡಿರೋದ್ರಿಂದ ಇದು ಬಹಳ ಸುಲಭವಾಗಿ ಇದಕ್ಕೆ ಉತ್ತರ ಬರಿತೀವಿ. ನೋಡೋಣ, ಸರಿಯಾದ ಉತ್ತರ ಯಾವುದು? ಜ ಅನ್ನೋದು 2ನೇ ವರ್ಗ, ಚ ವರ್ಗದಲ್ಲಿ ಬರುವಂಥ 2ನೇ ಅಕ್ಷರ ಚ, ಅದು ಜ. ಯಾವುದಿರ್ಬೋದು? ಜ. ನೋಡಿ, ಎಲ್ಲಿ ಬಡಿತಾ ಇದೆ ನಮ್ಮ ನಾಲಿಗೆ? ಜ ಅಂದ್ರೇನು? ತಾಲವ್ಯ ಅಕ್ಷರಗಳು, ತಾಲಿಗೆ ಬಡಿತಾ ಇದೆ. ಹಾಗಾಗಿದು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ ಇದನ್ನು, ತಾಲವ್ಯ ಅಕ್ಷರಗಳು. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಹೀಗೆ. ರಾಷ್ಟ್ರ ಈ ಪದದಲ್ಲಿ ಯಾವ ಜಾತಿಯ ಸಂಯುಕ್ತಾಕ್ಷರಗಳಿವೆ? ರಾಷ್ಟ್ರ ಅನ್ನಬೇಕಾದ್ರೆ ಇದೊಂದು ಸಂಯುಕ್ತಾಕ್ಷರ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇದು ಪರಜಾತಿನೋ, ಸಜಾತಿನೋ, ವಿಜಾತಿಯ, ಸ್ವಜಾತಿಯ ಅಂತ ಕೇಳಿದ್ದಾರೆ. ತುಂಬ ಸುಲಭ. ಇಲ್ಲಿ ಪರಜಾತಿ ಮತ್ತು ಸ್ವಜಾತಿ ಅನ್ನುವಂತಹ ಸಂಯುಕ್ತಾಕ್ಷರಗಳಲ್ಲಿ ವಿಧಗಳಿಲ್ಲ, ನೆನ್ಪಿಟ್ಕೋಬೇಕು ನಾವು, ಭಾಳ ಇಂಪಾರ್ಟೆಂಟಾಗಿ. ನಮಗೆ ಸಂಯುಕ್ತಾಕ್ಷರಗಳಲ್ಲಿ 2 ವಿಧ. ಒಂದು ಸಜಾತಿ, ಮತ್ತೊಂದು ವಿಜಾತಿ ಅಂತ. ವಿಜಾತಿ ಇಷ್ಟೇ ಇರೋದು, 2 ವಿಧ. ಪರಜಾತಿ ಮತ್ತು ಸ್ವಜಾತಿ ಅಂತ ಇಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ವ ಅಂದರೆ ಸ್ವಂತ ಜಾತಿ ಅಂತ, ಪರ ಅಂದರೆ ಬೇರೆಯವ್ರ ಜಾತಿ ಅಂತ ಅರ್ಥ. ಹಾಗಾಗಿ ಈ 2 ಆಪ್ಷನ್ಗಳು ಇಲ್ಲ, ನಮ್ಮ ಸಂಯುಕ್ತಾಕ್ಷರಗಳ ವಿಧಗಳಲ್ಲಿ ಇಲ್ಲ. ಹಾಗಾಗಿ ಅದನ್ನು ನಾವು ಗಮನಿಸೋದೇ ಬೇಡ. ಇದು ಕ್ಲಿಯರ್. ಯಾಕಂದರೆ ನಾವು ಇಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೀವಿ, ಗೊತ್ತಾಗಿದೆ, ವ್ಯಾಕರಣದ ಕಾನ್ಸೆಪ್ಟ್ ಗೊತ್ತಾಗ್ಬಿಟ್ಟಿದೆ ನಮಗೆ. ಹಾಗಿದ್ರೆ ಇನ್ನು ಇದು ಸಜಾತಿನೋ ವಿಜಾತಿನೋ ಇಷ್ಟೇ ಗಮನಿಸ್ಬೇಕೀಗ ನಾವು. ಅವೇ 2 ಕಾನ್ಸೆಪ್ಟು ನಮಗೀಗೆಲ್ಲ ಗೊತ್ತಾಗಿದೆ. ಅಲ್ಲಿ ಬಳಕೆಯಾಗಿರುವಂಥ ಉದಾಹರಣೆಗೆ ರಾಷ್ಟ್ರಾಷ್ಟ್ರ ಅಂತ ಅನ್ಬೇಕಾದ್ರೆ ಈ ಸ್ಟ್ರ ಅನ್ನೋದರಲ್ಲಿ ಶ ಅನ್ನೋದಿದೆ, ಮತ್ತು ಟಾ ಅನ್ನೋ ಧ್ವನಿ ಇದೆ, ಮತ್ತು ರಾ ಅನ್ನೋ ಧ್ವನಿ ಇದೆ, ಆಮೇಲೆ ಆ ಅನ್ನೋ ಸ್ವರ ಇದೆ ಅಲ್ವಾ? ಇಲ್ಲಿ ಇರುವಂಥ ಅಕ್ಷರಗಳು ಒಂದಕ್ಕಿಂತ ಜಾಸ್ತಿ ಇರೋದರಿಂದ ಇದು ಸಂಯುಕ್ತ ಅಕ್ಷರ. ಅಲ್ಲಿ ಒಂದಕ್ಕಿಂತ ಜಾಸ್ತಿ ಇರೋವು ಒಂದೇ ಜಾತಿ, ಸ್ವಜಾತಿ ಅಲ್ಲ, ಒಂದೇ ಜಾತಿಯ ಅಕ್ಷರಗಳ. ನೋಡಿ, ಇದು ಶ ಅನ್ನೋದಿದೆ, ಇಲ್ಲಿ ಟ ಅನ್ನೋದಿದೆ, ಇದು ರ ಅನ್ನೋದಿದೆ. ಒಂದೇ ಜಾತಿಯ ಅಕ್ಷರಗಳು ಇಲ್ಲ, ಇಲ್ಲಿ ಒಂದೇ ಧ್ವನಿಯ ಅಕ್ಷರ ಇಲ್ಲ. ಇಲ್ಲಿ ಬೇರೆ ಬೇರೆ ಧ್ವನಿಯ ಅಕ್ಷರಗಳು ಇರೋದರಿಂದ ಇದನ್ನು ವಿಜಾತಿ ಅಂತ ಕರಿತೀವಿ. ಹಾಗಾಗಿದು ಇದಕ್ಕೆ ಸರಿಯಾದಂಥ ಉತ್ತರ 3ನೇ ಆಪ್ಷನ್, ವಿಜಾತೀಯ ಸಂಯುಕ್ತಾಕ್ಷರಗಳಾಗಿವೆ ಅಂತ ಹೇಳಬೇಕಾಗುತ್ತೆ ಇದಕ್ಕೆ. ಓಕೆ, ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಓಷ್ಟ್ಯ ಧ್ವನಿಯಾಗಿರುವುದು, ಓಷ್ಟ್ಯದಲ್ಲಿ ಹುಟ್ಟುವಂಥ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ. ತುಂಬ ಸುಲಭ. ಕ ಗ ಇಲ್ಲಿ ಹುಟ್ಟುತ್ತೆ, ಚ ಜ ಅದು ತಾಲಿನಲ್ಲಿ ಹುಟ್ಟುತ್ತೆ, ಟ ಡ ಇದು ಮೂರ್ಧನ್ಯದಲ್ಲಿ ಹುಟ್ಟುತ್ತೆ, ಇನ್ನು ಪ ಬ ಓಷ್ಟ್ಯದಲ್ಲಿ ಹುಟ್ಟುತ್ತೆ. ತುಂಬ ಸುಲಭ. ಹಾಗಾಗಿ 4ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಮತ್ತಷ್ಟು ವಿಷಯಗಳನ್ನು ನಾವು ಮನನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.